ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ 2 ದಿನಗಳಿಂದ ಮಹಾಭಾರತ ಚರ್ಚೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇದ್ದ ರೈತರ ಕ್ರಾಂತಿಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲೂ ಕೂಡ ಬಹುಪಾಲು ಸುದ್ದಿಗೆ ನಾವು ಅವಕಾಶ ಕೊಟ್ಟಿದ್ದೇನೆ. ರೈತರ ಹೋರಾಟ ಹಾಗೆ ಪ್ರತಿಭಟನೆಯ ಲೈವ್ ಕವರೇಜ್ 9 ದಿನಗಳಾಗಿತ್ತು. ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಸ್ಪಂದನೆಯ ರೀತಿ ತೃಪ್ತಿದಾಯಕವಾಗಿಲ್ಲ ಅನ್ನೋದೇ ಬಹುಪಾಲು ರೈತರ, ಅದರಲ್ಲೂ ಕಬ್ಬು ಬೆಳೆಗಾರರ ಮನದಾಳದ ಮಾತಾಗಿತ್ತು. ಆದರೆ ಸಂಜೆ ಹೊತ್ತಿಗೆ ಏನೋ ಮುಕ್ಕಾಲು ಗಂಟೆ ಹೊತ್ತಿಗೆ ಸರ್ಕಾರದಿಂದ ಒಂದು ನಿರ್ಧಾರ ಪ್ರಕಟ ಮಾಡಲಾಯಿತು. ರೈತರು ಯಾರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು, ಕಬ್ಬು ಬೆಳೆಗಾರರು, ಅವರು ಕೂಡ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿ ಪ್ರತಿಭಟನೆಯನ್ನ ಕೈ ಬಿಡುವ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಕೇಳ್ತಾ ಇದ್ದಿದ್ದು ಪ್ರತಿ ಟನ್ಗೆ 3,500 ರೂಪಾಯಿ. ಆದರೆ ಸರ್ಕಾರದಿಂದ ಕಂತಿನ ಆಧಾರದ ಮೇಲೆ, ಇದು ಬಹಳ ಸ್ಪೆಸಿಫಿಕ್, ಕಂತಿನ ಆಧಾರದ ಮೇಲೆ 3,300 ರೂಪಾಯಿ ನಿಗದಿ ಮಾಡಲಾಗಿದೆ. ಅಲ್ಲಿಗೆ ರೈತರ ಬೇಡಿಕೆಗೆ ಸಂಪೂರ್ಣವಾಗಿ ಸರ್ಕಾರ ಸ್ಪಂದಿಸ್ಬಿಡ್ತಾ ಅಥವಾ ಚೌಕಾಸಿ ವ್ಯಾಪಾರ ಮಾಡಿ ಸದ್ಯಕ್ಕೆ ತಲೆ ಮೇಲೆ ತೂಗ್ತಾ ಇದ್ದ ತೂಗುಗತಿಯಿಂದ ಪಾರಾಯ್ತಾ? ಈ ನಿರ್ಧಾರ ಒಂದು ಕಡೆ, ಈ ನಿರ್ಧಾರವನ್ನ ರೈತರು ಸಂಪೂರ್ಣವಾಗಿ ಸ್ವಾಗತಿಸಿದ್ರ ರೈತರ ಬದುಕು ಹಸನಾಗ್ಬಿಡುತ್ತಾ? ಈ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೂಡ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರಾಜಕೀಯ ಸಮರ ಕಬ್ಬು ಬೆಳೆಗಾರರಿಗೆ ನೀಡಬೇಕಾದ ಈ ಬೆಲೆ ವಿಚಾರದಲ್ಲೂ ಕೂಡ ಮುಂದುವರೆದಿದೆ, ನಿಂತಿಲ್ಲ, ಮುಂದುವರೆದಿದೆ. ಈಗ ಪತ್ರಿಕಾಗೋಷ್ಠಿ ನಡೆಸೋ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಹೇಳಿದ್ದು, ಆಯಿತು ರಾಜ್ಯ ಸರ್ಕಾರದಿಂದ ಏನು ಮಾಡಬೇಕಾಗಿತ್ತು ಅದನ್ನ ಇಷ್ಟು ಮಾಡ್ತಿದ್ದೀವಿ, ಇನ್ನು ಮಿಕ್ಕಿದ್ದೇನಿದ್ರು ಕೇಂದ್ರ ಸರ್ಕಾರದ್ದು MSP ರಿವಿಷನ್ ಇರಬಹುದು, ಹಾಗೆ FRP ನಿರ್ಧಾರ, ಜೊತೆಗೆ ಎಥೆನಾಲ್ನ ಕೋಟಾ ಅದರಲ್ಲಿ ಮಾಡಬೇಕಾದ ಕರೆಕ್ಷನು, ಇದೆಲ್ಲವೂ ಮಾಡಬೇಕಾಗಿರೋದು ರಾಜ್ಯ ಅಲ್ಲ ಕೇಂದ್ರ ಸರ್ಕಾರ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಈ ಚೆಂಡನ್ನ ಕೇಂದ್ರ ಸರ್ಕಾರದ ಅಂಗಳಕ್ಕೆ ದೂಕಿದೆ ರಾಜ್ಯ ಸರ್ಕಾರ. ಅಲ್ಲಿಗೆ ಇನ್ನೂ ಅನೇಕ ಪ್ರಶ್ನೆಗಳು ಉತ್ತರ ಇಲ್ಲದೆ ಬಾಕಿ ಉಳಿದೋಯ್ತಾ ಅಂತ ಹೇಳಿ, ಈ ಹೋರಾಟಕ್ಕೆ ನಿಜಕ್ಕೂ ಕೂಡ ಫಲ ಸಿಗ್ತಾ, ಇದ್ರ ಬಗ್ಗೆ ಕೂಡ ಚರ್ಚೆ ಆಗೋದು ಬಾಕಿ ಇದೆ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ನಿಜವಾಗೂ ರೈತರ ಹೋರಾಟಕ್ಕೆ ಜಯ ಸಿಗ್ತಾ, ಸಂಪೂರ್ಣವಾದ ಜಯ ಸಿಗ್ತಾ, ಈ ವಿಚಾರಕ್ಕೆ ಸಂಬಂಧಪಟ್ಟೆ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಆರ್ಗ್ಯಾನಿಕ್ ಮಂಡ್ಯದ CEO ಆದ ಮಧುಚಂದನ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರೈತ ಮುಖಂಡರಾದ ಧರ್ಮರಾಜ್ ಸಾಹು ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. BJP ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಹುಲಜಂತಿ ಸ್ವಾಮೀಜಿ ವಿಜಯಪುರದಿಂದ ಮಾಳಂಗಿರಾಯ ಪೂಜ್ಯರು ಕೂಡ ಜಾಯಿನ್ ಆಗಿದ್ದಾರೆ. ಸ್ವಾಮಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಅಂಜನ್ ರೆಡ್ಡಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವ್ರು ಬಂದ ನಂತರದಲ್ಲಿ ಅವ್ರನ್ನ ಕೂಡ ಪ್ರಶ್ನೆ ಮಾಡೋದಣ್ಣ. ನಾನು ಮೊದಲನೇದಾಗಿ ಕುರುಬೂರು ಶಾಂತಕುಮಾರ್ ಸರ್ ಇಂದಲೇ ಚರ್ಚೆ ಪ್ರಾರಂಭ ಮಾಡ್ತಿದ್ದೀನಿ. ಸರ್, ಸಂಪೂರ್ಣವಾಗಿ ಜಯ ಸಿಗ್ತಾ, ರೈತರ ಹೋರಾಟಕ್ಕೆ ನ್ಯಾಯ ಸಿಗ್ತಾ ಅಂತ ಹೇಳಿ ಆಗ್ತಾ ಇದೆ. ಅವರ ನಿರಂತರ ಹೋರಾಟದಿಂದ ಸರ್ಕಾರ ಸ್ವಲ್ಪ ಮಟ್ಟಿಗೆ ಮಣಿದು ಈ 100 ರೂಪಾಯಿ ಹೆಚ್ಚುವರಿಯನ್ನು ಮಾಡಿದ್ದಾರೆ. ಆದರೆ ಈ ಬಗ್ಗೆ ನಾವು ರಾಜ್ಯವ್ಯಾಪಿ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೋರಾಟವನ್ನು ಏನು ಮಾಡಬೇಕು ಅನ್ನೋ ವಿಚಾರವನ್ನು ನಿರ್ಧಾರ ಮಾಡಬೇಕಾಗ್ತದೆ. ಈಗ ತಾವು ಹೇಳ್ತಾ ಇದ್ದೀರಿ ಚಳುವಳಿ ಕೈ ಬಿಟ್ಟರು ಅಂತ, ನಾವು ಇದ್ರ ಬಗ್ಗೆ ಏನೂ ಸ್ಪಷ್ಟತೆ ತೋರಿಸಿಲ್ಲ. ಅದರಿಂದ ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಚರ್ಚೆ ಮಾಡಿ ನಂತರ ನಿರ್ಧಾರವನ್ನು ಕೈಗೊಳ್ತೀವಿ. ಯಾಕೆಂದರೆ ಸರ್ಕಾರ 50 ರೂಪಾಯಿ ನಾನು ಕೊಡೋದು, 50 ರೂಪಾಯಿ ಕಾರ್ಖಾನೆಯವ್ರು ಕೊಡೋದು ಅನ್ನುವಂಥ ವಿಚಾರ ಇಟ್ಟಿದ್ದಾರೆ. ಮತ್ತು ಈಗ ನಮ್ಮದು 3,500 ರೂಪಾಯಿ ಡಿಮ್ಯಾಂಡ್ ಇತ್ತು, 3,300 ಆಗ್ತಾಯಿದೆ. ಮತ್ತು ಯಾವ್ಯಾವ ಕಾರ್ಖಾನೆ ಯಾವ್ಯಾವ ಥರದಾಗ ಕೊಡ್ತಾರೆ ಇವೆಲ್ಲ ಸ್ಪಷ್ಟತೆ ನಮಗೆ ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಚರ್ಚೆಯನ್ನು ಮಾಡಿ ಇದರ ನಿರ್ಧಾರವನ್ನು ಮಾಡ್ತೇವೆ. ಯಾಕೆಂದರೆ ಸರ್ಕಾರದ ಅಧೀನದಲ್ಲಿ ಕಾರ್ಖಾನೆಗಳಿರೋದು. ಆ ಸರ್ಕಾರ ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಬೀಗ ಮುದ್ರೆಯನ್ನು ಹಾಕ್ಬೋದು. ಇವತ್ತು ರೈತರು ಇಷ್ಟೊಂದು ಹೋರಾಟ ಮಾಡಿ 100 ರೂಪಾಯಿ ತಗೋಬೇಕಾದಂಥ ಅಗತ್ಯತೆ ಇರಲಿಲ್ಲ. ಸರ್ಕಾರ ಇದ್ರ ಬಗ್ಗೆ ಮುಂಚಿತವಾಗಿ ಚಿಂತನೆ ಮಾಡಿದರೆ ಭಾಳ ಒಳ್ಳೆಯದಾಗ್ತಾಯಿತ್ತು. ಆದರೂ ಕೂಡ ಇವತ್ತೇನು ಸರ್ಕಾರ ರೈತರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ 3,300 ರೂಪಾಯಿ ಮಾಡಿದಾರಲ್ಲ, ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿ ನಾವು ನಿರ್ಧಾರವನ್ನು ಪ್ರಕಟಿಸ್ತೇವೆ. ನಿಜ ಸರ್, ನಾನು ಈ ಪ್ರತಿಭಟನೆಯನ್ನ ಕೈ ಬಿಟ್ಟರು ಅಂತ ಹೇಳಿದ್ದು ಓವರ್ ಆಗಲ್ಲ. ಕೆಲ ಭಾಗಗಳಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ರೈತ ಹೋರಾಟಗಾರರ ಜೊತೆಯಲ್ಲಿದ್ದರು. ಅವ್ರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಒಬ್ರಿಗೊಬ್ರು ರಂಗನ್ನ ಎರಚಿಕೊಂಡು ಜಯಘೋಷಗಳನ್ನ ಕೂಗ್ತಾ. ಹೀಗಾಗಿ ಪ್ರತಿಭಟನೆ ಮುಕ್ತಾಯ ಅನ್ನೋ ಮಾತುಗಳು ಅವರಿಂದಲೇ ಬಂದದ್ರಿಂದ ನಾನು ಹೇಳಿದೆ ಹೊರತು ನಿಮ್ಮ ಸಮಗ್ರ ನಿರ್ಧಾರ ಬೇಕು. ಹಾಗಾಗಿ ನಿಮಗೆ ಪ್ರಶ್ನೆ ಮಾಡಿದ್ದು. ನಮ್ಮ ಜೊತೆಯಲ್ಲಿ ರೈತ ಮುಖಂಡರಾದ ಚುನಪ್ಪ ಪೂಜಾರಿ ಅವರು ಕೂಡ ಜಾಯಿನ್ ಆಗಿದ್ದಾರೆ ಅನ್ನೋ ನಿರೀಕ್ಷೆ ಇದೆ. ಇಡೀ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದವರು ಕೂಡ ಚುನಪ್ಪ ಪೂಜಾರಿ ಅವರು.
ಪೂಜಾರಿ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಪ್ರತಿಭಟನೆ ಮುಗಿತೇನ್ರಿ? ನ್ಯಾಯ ಸಿಗ್ತಾ ರೈತರಿಗೆ? ಸಮಾಧಾನ ಹೋಗ್ಲಿ, ಗಡ್ಬಡಿಸ್ಬೇಡ ಸುರೇಶ, ಏನು ಸಮಾಧಾನ. ಈಗೆಲ್ಲ ಲಾಭ ಆದ್ಮೇಲೆ ಜನ ಕೆಲಸದಲ್ಲಿ ಇರ್ತಾರಪ್ಪ. ಬಹುಶಃ ಅವರಿಗೆ ಧ್ವನಿ ತಲುಪ್ತಾ ಇಲ್ಲ ಅನ್ಸುತ್ತೆ. ನಾನು ಸಾಹು ಸರ್ ತಮಗೆ ಸೇಮ್ ಪ್ರಶ್ನೆ ಕೇಳ್ತೀನಿ. ಇದು ಸಂಪೂರ್ಣವಾದ ಜಯ ಅಂತ ಹೇಳಿ ಪರಿಗಣಿಸಬಹುದಾ ಅಂತ? ಇದು ಸಂಪೂರ್ಣ ಜಯ ನಮಗಿನ್ನೂ ತಿಳಿದು ಬಂದಿಲ್ಲ ಮೇಡಮ್. ಇದು ರಿಕವರಿ ಆಧಾರ ಮೇಲೆ ಹೇಳಿದ್ದಾರೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು. ಏನಂದರೆ 10.25ಗೆ 3,100 ರೂಪಾಯಿ, 10.25ಗೆ 3,100 ರೂಪಾಯಿ. ಆಮೇಲೆ 11.25 ಇದ್ದರೆ 3,200 ರೂಪಾಯಿ ಪ್ಲಸ್ 50 ರೂಪಾಯಿ ಸಕ್ಕರೆ ಕಾರ್ಖಾನೆಯವರು, 50 ರೂಪಾಯಿ ರಾಜ್ಯ ಸರ್ಕಾರ ಕೊಡುತ್ತೆ. ಅದು 6 ತಿಂಗಳ ನಂತರ. ಇವತ್ತು ಸಭೆಯಲ್ಲಿ ನಾವು ಭಾಗವಹಿಸಿದಾಗ ಈ ಸದ್ಯ ಸಮಸ್ಯೆಗೆ ಉತ್ತರ ಹೇಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಇಷ್ಟು ದಿನ ನೀವು ಏನು ಮಾಡಿದ್ರಿ ಸರ್? ಈಗ ಇಲ್ಲಿವರೆಗೆ ರಾಜ್ಯ ಸರ್ಕಾರ, ಸಕ್ಕರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಸಭೆನೇ ಕರೆದಿಲ್ಲ, ಕಬ್ಬು ಬೆಳೆಗಾರರ ಸಭೆನೇ ಕರೆದಿಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳೇ ಮೇಲೆ ಬಿಟ್ಬಿಟ್ರು. ಇವತ್ತಾದರೂ ಅಲ್ಲಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಬೆಳಗಾವಿ ಜಿಲ್ಲೆಯವರು ಬಹಿಷ್ಕಾರ ಹಾಕಿದ್ರು. ಹಾವೇರಿ ಬಂದಿದ್ದೆವು, ಮತ್ತು ಗುಲ್ಬರ್ಗ ಬಂದಿದ್ದೆವು, ಇನ್ನೂ ಕೆಲವೊಂದು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೆವು, ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೆವು. ಅಲ್ಲಿ ಬೆಳಗಾವಿ ಸಮಸ್ಯೆನೇ ಬಹಳ ಮೂಲತವಾಗಿ ಅವರು ಪ್ರಸ್ತಾಪ ಮಾಡಿದ್ರು. ಬೆಳಗಾವಿಯಲ್ಲಿ ಬಾಗಲಕೋಟೆ ವಿ ಸಿ ಆಯಿತು, ಬೆಳಗಾವಿ ಡಿ ಸಿ ಅವರು ಮಾತ್ರ ವಿ ಸಿ ಮಾಡಿದರು. ಯಾವುದೇ ರೈತರು ಅದರಲ್ಲಿ ಭಾಗವಹಿಸಿದ್ದಿಲ್ಲ. ಈಗ ನಾವು ಸಂಪೂರ್ಣ ಇದು ಜಾರಿಗೆ ಬಂದ ಮೇಲೆ, ಸ್ಪಷ್ಟತೆ ಇದು ಬಂದ ಮೇಲೆ, ಜಾರಿಗೆ ಬಂದ ಮೇಲೆ, ಯಾಕಂದರೆ ಗುಲ್ಬರ್ಗದಲ್ಲಿ ಆಗಲಿ ಎಲ್ಲೇ ಆಗಲಿ ರೈತರು ಇಷ್ಟೊಂದು, ಇದು ಕಾರ್ಖಾನೆಯವರು ಎಷ್ಟೊಂದು ಒಪ್ಪಿಲ್ಲ. ಯಾವ ರೀತಿ ಅವ್ರ ಮೇಲೆ ಮೂಗುದರಾಗ್ತಾರೆ ರಾಜ್ಯ ಸರ್ಕಾರ, ಅದು ಒಂದು ನಮ್ಗೆ ಕಾದು ನೋಡೋ ವಿಚಾರ. ಇದು ಸಂಪೂರ್ಣ ನಮಗೆ ತೃಪ್ತಿದಾಯಕ ಇಲ್ಲ. ಯಾಕಂದ್ರೆ ನಮ್ಮ ಡಿಮ್ಯಾಂಡ್ ಇರೋದು 3,500. ಈ 3,000 10.25ಗೆ ನಮ್ಮ ಗುಲ್ಬರ್ಗದಲ್ಲಿ ಮ್ಯಾಕ್ಸಿಮಮ್ 10.25ನೇ ಇದೆ. 3,100. 3,100 ಅಂದರೆ ಇವರು ಲೆಕ್ಕದ ಪ್ರಕಾರ 3,000 ಈಗ ಕೊಡ್ತಾರೆ ನಗದಿ ಕಟಾವು ಮತ್ತು ಸಾಗಣೆ ವೆಚ್ಚ ತೆಗೆದು ಹಾಕಿ. ಇನ್ನು ಉಳಿದಂಥ 100ರಲ್ಲಿ 6 ತಿಂಗಳ ನಂತರ ಸಕ್ಕರೆ ಕಾರ್ಖಾನೆ 50 ರೂಪಾಯಿ, ಸರ್ಕಾರ 50 ರೂಪಾಯಿ ಅಂತ ಹೇಳಿ ಅರ್ಥ ಆಗುತ್ತೆ. ಇದು ಯಾವ ರೀತಿ ಕಾರ್ಖಾನೆ ಈಗ ಕಬ್ಬು ತೆಗೆದುಕೊಂಡು ನಮಗೆ ಬಿಲ್ ಹಾಕಿದ ಮೇಲೆ ರೈತರ ಖಾತೆಗಳಿಗೆ ಬಂದ ಮೇಲೆ ನಮ್ಗೆ ಸಂತೋಷ. ನಮಗೆ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ನಮ್ಮ ಎದುರೇ ಭಾಗವಹಿಸಿಲ್ಲ. ನಾವು ಮೊದಲೇ ರೈತರಿಗೆ ಕರೆದಿದ್ದಾರೆ, ಆಮೇಲೆ ಸಕ್ಕರೆ ಕಾರ್ಖಾನೆಯವರಿಗೆ ಕರೆದಿದ್ದಾರೆ. ಮುಖಾಮುಖಿ ಕರೆದಿಲ್ಲ. ಮುಖ್ಯಮಂತ್ರಿಯವರೇ ಒಪ್ಕೊಂಡಾರೆ. ಏನು ಒಪ್ಕೊಂಡಿದ್ರು? ಇಲ್ಲ ನೀವು ಮೊದಲೇ ಯಾಕೆ ಡಿಸೈಡ್ ಮಾಡಿಲ್ಲ ಅಂತ ಕೇಳಿದ್ರು ಅವರು. ಇಲ್ಲ ಇದೇ ಮೊದಲು ಸಾರಿ ಮಾಡಿನ, ಮೊದಲೇ ಹ್ಯಾಂಗೆ ಮಾಡಿದಪ್ಪ, ಇದೇ ಮೊದಲು ಸಾರಿ ನಾನು ಮೀಟಿಂಗ್ ಕರೆದಿದ್ದೀನಿ ಅಂದ್ರೆ ಏನು ಒಪ್ಕೊಂಡ್ರು? ಇಲ್ಲಿವರೆಗೆ ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಮಂತ್ರಿಗಳು ರೈತರ ಸಮಸ್ಯೆಗಳ, ಕಬ್ಬು ಬೆಳೆಗಾರ ಸಮಸ್ಯೆಗೆ ಮೀಟಿಂಗ್ಗೆ ಕರೆದಿಲ್ಲ. ಮತ್ತು ಈಗ ಯಾಕೆ ಕರೆದಿರಿ ನೀವು? ಈಗ ಯಾಕೆ ಕರೆದ್ರಿ ಅಂದರೆ ರೈತರು ಹೋರಾಟ ಮಾಡಿದ್ರೆ ಅಷ್ಟೇ ನಿಮಗೆ ಕಣ್ಣು ತರೀತಾ? ಇಷ್ಟು ದಿನ ಯಾಕೆ ಕರೆದಿಲ್ಲ? ಮತ್ತು ಈಗ ನಾವು ನಮ್ದು ಡಿಮ್ಯಾಂಡ್ ಏನಿತ್ತು, ಇಬ್ಬರು ಮುಖಾಮುಖಿ ಚರ್ಚೆ ಆಗಲಿ ಸಂತೋಷ. ನಮ್ಗೆ ಅರ್ಧ ಸಂತೋಷ, ಸಂಪೂರ್ಣ ಸಂತೋಷ ಆಗಿಲ್ಲ, ಪಾರ್ಟ್ಲಿ ಸಂತೋಷ ಆಗಿದೆ ತಿಳ್ಕೊಳ್ಳಿ ನಾನು ಇಲ್ಲಿ ವ್ಯಕ್ತಪಡಿಸ್ತೀನಿ. ನಂದು ಹಲವಾರು ಸಮಸ್ಯೆಗಳಿವೆ. ಏನಂದರೆ SAP ತೆಗಲಿಕ್ಕೆ ನಾವು ಆಗೋದಿಲ್ಲ. ಅದ್ರ ಬಗ್ಗೆ ಬರೋಣ ಸರ್, ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡೋಣ. ಆದರೆ ಒಂದು ಲೆಕ್ಕದಲ್ಲಿ ನಮ್ಮ ಜೊತೆ ಚುನಪ್ಪ ಪೂಜಾರಿ ಅವರು ಕೂಡ ಮತ್ತೆ ಜಾಯ್ನ್ ಆಗಿದ್ದಾರೆ ಅನ್ನೋ ನಿರೀಕ್ಷೆ ನನ್ನ ಧ್ವನಿ ತಲುಪ್ತಾ ಇದ್ರೆ ಸರ, ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಮಾಡಿ ರೈತರನ್ನ ನಾನು ನೇರವಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ತೋರಿಸಿ ರೈತರನ್ನ ಮಂಗ್ಯ ಮಾಡ್ತಾ ಸರ್ಕಾರ ಅಂತ ಹೇಳಿ ಚುನಪ್ಪ ಸರ್ ಅವ್ರ ಧ್ವನಿ ಸರಿ ಮಾಡಿಸಿ, ಅದು ಸಂಪರ್ಕ ಸರಿ ಆದಮೇಲೆ ಹೇಳಿ ಅವ್ರಿಗೆ ಪ್ರಶ್ನೆ ಕೇಳೋಣಂತೆ. ನಾನು ಮತ್ತೊಮ್ಮೆ ಸಾಹು ಸರು ಹೇಳ್ತಿದ್ರು ಅರ್ಧ ಸಮಾಧಾನ, ಕುರುಬೂರು ಶಾಂತಕುಮಾರ್ ಸರ್ ಕೂಡ ಹೇಳ್ತಿದ್ದಾರೆ ಅರ್ಧ ಸಮಾಧಾನ ಅಂತ ಹೇಳಿ. ನಮ್ಮ ಜೊತೆಯಲ್ಲಿ ಮಧುಚಂದನ್ ಅವರು ಇದ್ದಾರೆ. ನೀವು ಬೇರೆ ಒಂದು ವಾಹಿನಿಯ ಕಾರ್ಯಕ್ರಮದಲ್ಲಿ 10,000 ತನಕ ಕೊಡಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡ್ತಾ ಇದ್ರಿ. ಈಗ 3,100 ಇಲ್ಲ 3,300 ಅಂತ ಹೇಳೋ ಮೂಲಕ ನಾನು ಮತ್ತದೇ ಕೇಳ್ತೀನಿ ಸರ್, ಮಂಗ್ಯನ್ ಮಾಡೋ ಪ್ರಯತ್ನ ಪಕ್ಷಾತೀತವಾಗಿ ಯಾರದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಇದು ಮಾಡ್ತಿರೋದು ರೈತರನ್ನು ಮಂಗ್ಯ ಮಾಡೋ ಕೆಲಸ ಅಂತ. ನೋಡಿ, ನಾನು ಎಲ್ಲರೂ ಈ ಪಾಪ ನಮ್ಮ ರೈತರು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರೋಲ್ಲ. ಹೋರಾಟ ಅಂದರೆ ಏನು, 3,000 ಕೊಡ್ತಿದ್ರೆ 3,200 ಕೊಡಿ, 3,300 ಕೊಡಿ, ಈ ಥರ ಮಾಡ್ತಾರೆ. ಇನ್ನೆರಡು ವರ್ಷ ಬಿಟ್ಬಿಟ್ಟು 3,300 ಇದ್ದಿದ್ದು 3,500 ಕೊಡಿ ಅಂತ ಹೋರಾಟ ಮಾಡ್ತಾರೆ. ನಾನು ಸೇಮ್ ಹೋರಾಟ 2 ವರ್ಷದಿಂದ 108 ದಿನ ಮಂಡ್ಯದಲ್ಲಿ ಮಾಡಿದ್ವಿ. 2,900 ಇತ್ತು ಆಗ. 108 ದಿನ ಮಾಡಿದ್ದಕ್ಕೆ
150 ರೂಪಾಯಿ ಜಾಸ್ತಿ ಕೊಟ್ಟರು. ಆವಾಗ ನಾನು ಯೋಚನೆ ಮಾಡಿದ್ದು, ಎಲ್ಲೋ ನಾವು ಕ್ಯಾಲ್ಕುಲೇಷನ್ ತಪ್ಪು ಮಾಡ್ತಾ ಇದ್ದೀವಿ. ಶುಗರ್ ಫ್ಯಾಕ್ಟ್ರಿಯವ್ರು ಕೊಡಿ ಆಯಿತು. ಶುಗರ್ ಫ್ಯಾಕ್ಟ್ರಿಯವರು ಸರ್ಕಾರ ಯಾಕೆ ಕೊಡ್ತಿಲ್ಲ? ಸರ್ಕಾರ ಕೊಡಬೇಕಲ್ಲ. ಸೊ ದ ಬಿಗ್ಗೆಸ್ಟ್ ಬೆನಿಫಿಷರಿ ವಿತ್ ಶುಗರ್ ಕೇನ್ ಇಸ್ ಗೌರ್ನಮೆಂಟ್. ನಮ್ಮ ಶುಗರ್ ಕೇನಲ್ಲಿ ಹೆಂಗೆ ನಮ್ಮ ರೈತರಿಗೆ ಇದೆ, ಈ ಮೂಲಕ ಏನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಚಳುವಳಿ ಮಾಡ್ಕೋಬೇಕಂದ್ರೆ ನೀವು ಪ್ರತಿ ಟನ್ಗೆ 10,000 ರೂಪಾಯಿ ಕೇಳಬೇಕು. ಅದು ಹೆಂಗೆ ಲೆಕ್ಕ ಹೇಳ್ತೀನಿ ನಾನು ನೋಡಿ. ಕೇಂದ್ರ ಸರ್ಕಾರ ಜಿ ಎಸ್ ಟಿ ಅಂತ ಏನು ಹೇಳ್ತೀವಿ, ಶುಗರಿಂದ ನಮ್ಮ GST 900 ಕೋಟಿ ಶುಗರಿಂದ ಬರುತ್ತೆ. 150 ಕೋಟಿ GST ಎಥನಾಲಿಂದ ಬರುತ್ತೆ. ಅದು 1050 ಕೋಟಿ GST ಆಯಿತು. ಅಬಕಾರಿ ಇಲಾಖೆಗೆ 36,000 ಕೋಟಿ ಕಾಂಟ್ರಿಬ್ಯೂಷನ್ ಆಗ್ತಿದೆ, ಆಯಿತಾ. ಈಗ 36,000 ಕೋಟಿ, 37,000 ಕೋಟಿ ಟೋಟಲ್ ಗೌರ್ಮೆಂಟ್, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಗೆ 37,000 ಕೋಟಿ ಆಗ್ತಿದೆ. ಅದರಲ್ಲಿ 13% ಕೊಟ್ಟರೆ ನಮ್ಮ ಶುಗರ್ ಕ್ಯಾನ್ ಗ್ರೋವರ್ಸ್ಗೆ 10,000 ರೂಪೀಸ್ ಪರ್ ಟನ್ ಕೊಡ್ಬೋದು. ಅಂದರೆ 10,000 ರೂಪಾಯಿ ಪರ್ ಟನ್ ಅಂದರೆ 4 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ವರ್ಷಕ್ಕೆ ಆಯಿತು. ಅಂದರೆ ಒಂದು 35,000 ರೂಪಾಯಿ ರೈತನಿಗೆ ತಿಂಗಳಿಗೆ ಬಂದಂಗೆ ಆಯಿತು. ಇವತ್ತು ಕೊಟ್ಟಿರೋದೇನೋ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಜಸ್ಟ್ 300 ರೂಪೀಸ್ ಪರ್ ಡೇ ಪರ್ ಮಂತ್ ರೈತನಿಗೆ ಹೆಚ್ಚುವರಿ ಸಿಕ್ತು. ಸಾಕಾ ನಿಮ್ಗೆ 300 ರೂಪಾಯಿ? ಇಷ್ಟು ಹೋರಾಟ ಮಾಡಿದ 300 ರೂಪಾಯಿ ಸಾಕಾ? ಇದು ಯಾವ ಗೆಲುವಲ್ಲ. ಎಲ್ಲರನ್ನೂ ಮಂಗ್ಯಾನೇ ಮಾಡ್ತಿರೋದು, ಎಲ್ಲಾ ಪಾರ್ಟಿಗಳು ಮಂಗ್ಯಾನೇ ಮಾಡ್ತಾ ಇರೋದು. ನಿಜ, ಈ ಲೆಕ್ಕಾಚಾರ ಎಷ್ಟು ಡಿಸ್ಟರ್ಬಿಂಗ್ ಅನ್ಸುತ್ತೆ ಅಂದ್ರೆ, ಬಹುಶಃ ಮೊನ್ನೆ ಕಾರ್ಯಕ್ರಮದಲ್ಲಿ ರೈತ ಹೋರಾಟಗಾರರಿದ್ರು, ಅವ್ರಿಗೆ ನಾನು ಅದೇ ಕೇಳ್ತಾ ಇದ್ದೆ. ನೋಡಿ, ಡಿಸ್ಟಿಲರೀಸ್ ಲೆಕ್ಕ ತಗೊಂಡ್ರೆ ಕರ್ನಾಟಕ ಸ್ಟ್ಯಾಂಡ್ಸ್ ಇನ್ ಸೆಕೆಂಡ್ ಪ್ಲೇಸ್. IMLF ಅಂದ್ರೆ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್, ಅದ್ರ ಪ್ರೊಡಕ್ಷನ್ ಅಲ್ಲಿ ಹೈಯೆಸ್ಟ್ ಇದೆ. ಶುಗರ್ ಪ್ರೊಡಕ್ಷನ್ ಅಲ್ಲಿ ಕರ್ನಾಟಕ ನಂಬರ್ 2 ಸ್ಥಾನದಲ್ಲಿದೆ. ಆದ್ರೆ ಶುಗರ್ ಫ್ಯಾಕ್ಟರೀಸ್ ಮಾತ್ರ ಲಾಸ್ ಅಲ್ಲಿ ಇದೆಯಂತೆ. ಮತ್ತೆ ನೀವು ದಾರಿ ತಪ್ಪಿಸ್ಬೇಡಿ. ಶುಗರ್ ಫ್ಯಾಕ್ಟರಿ ಬಿಟ್ಬಿಡಿ, ಗೌರ್ಮೆಂಟ್ ಕೊಡಬೇಕಾಗಿದ್ದಿಲ್ಲ 37,000 ಕೋಟಿ ದುಡಿತಾ ಇದೆಯಲ್ಲ, ಸರ್ಕಾರದ ಭಾಗವಾಗಿರೋ ಸಚಿವರೇ ತಾನೆ. ಅಲ್ಲ, ಅದು ಬಿಟ್ಬಿಡಿ. ಬಂಡವಾಳ ಯಾರ ಇರ್ಬೋದು. ನಾನು ಶುಗರ್ ನಿಮ್ಮ ಇದನ್ನ ಮಿಸ್ಡೈರೆಕ್ಟ್ ಮಾಡಬೇಡಿ. ಪ್ರಾಬ್ಲಮ್ ಇರೋದು ಶುಗರ್ ಫ್ಯಾಕ್ಟ್ರಿ ಬಿಟ್ಬಿಡಿ. ಶುಗರ್ ಫ್ಯಾಕ್ಟ್ರಿ ಇರೋದಲ್ಲ, ಸರ್ಕಾರ 37,000 ಕೋಟಿ ನಮ್ಮ ಕಬ್ಬು ಬೆಳೆಗಾರರಿಂದ ದುಡಿತಾ ಇದೆ, ಬೋತ್ ಗೌರ್ಮೆಂಟ್ಸ್. 37,000 ಕೋಟಿಲಿ ಅವರು 13% ಕೊಟ್ರು ಒಂದು ಟನ್ನಿಗೆ 10,000 ರೂಪಾಯಿ ಸಿಗುತ್ತೆ. ರೈತರು ಇದು ಈ ಥರ ಮಾಡ್ಬೇಕು. ಇನ್ನು 100 ರೂಪಾಯಿ ಇಟ್ಕೊಂಡು ಏನು ಮಾಡ್ತೀರಾ? 100 ರೂಪಾಯಿ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. 10,000 ರೂಪಾಯಿ ಪ್ರತಿ ಟನ್ನಿಗೆ ಕೊಟ್ರೇನೆ ಇದಾಗೋದು. ಸರ್ಕಾರ ಅಷ್ಟು ಕಾಂಪನ್ಸೇಟ್. ಹಂಗಾದ್ರೆ ಶುಗರ್ ಫ್ಯಾಕ್ಟರಿ ಮಾಲೀಕರು ಅವ್ರದ್ದೇನು ದಾಯಿತ್ವ ಇಲ್ವಾ? ಸರ್ಕಾರಕ್ಕೆ ಯಥೇಚ್ಛವಾಗಿ ಲಾಭ ಬರ್ತಾ ಇದೆ. ಸರ್ಕಾರ ಕೇವಲ 50 ರೂಪಾಯಿ ಕೊಡೋ ಲೆಕ್ಕ ತೋರಿಸ್ಬಿಟ್ಟು ಜೈ ಅನ್ನಿಸ್ಕೊಳ್ತಿದ್ದಾರೆ, ಒಪ್ಕೊಳ್ಳೋಣ. ಶುಗರ್ ಫ್ಯಾಕ್ಟರಿ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರದೇನು ದಾಯಿತ್ವ ಇಲ್ವೇ ಇಲ್ವಾ? ಮತ್ತೆ ಮಿಸ್ಡೈರೆಕ್ಟ್ ಮಾಡಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಹಂಗಾದ್ರೆ ಶುಗರ್ ಫ್ಯಾಕ್ಟರಿಗಳದ್ದು ರೆಸ್ಪಾನ್ಸಿಬಿಲಿಟಿ ಇಲ್ವೇ ಇಲ್ವಾ? 3,300 ರೂಪಾಯಿ ಕೊಡ್ತಾ ಇದಾರಲ್ಲ ಶುಗರ್ ಫ್ಯಾಕ್ಟರಿ, ಓಕೆ ಬಿಟ್ಬಿಡಿ, ಇಸ್ಕೊಳ್ಳಿ. ಸರ್ಕಾರದಿಂದ 10,000 ಕೊಡಿಸಿ. 13,000 ಇದು ಕೊಟ್ಟಾಗ ಸರ್ಕಾರಕ್ಕೆ ಎಷ್ಟು ಖರ್ಚಾಗೋದು? 4,800 ಕೋಟಿ ರೂಪಾಯಿ ಖರ್ಚಾಗತ್ತೆ. ಅಂದರೆ 37,000 ಕೋಟಿಯಲ್ಲಿ 4,800 ಕೋಟಿ ಕೊಡೋಕ್ಕಾಗಲ್ವಾ? ಎಷ್ಟು ಜನ ಇದ್ದಾರೆ ಶುಗರ್ ಕ್ಯಾನ್ ಗ್ರೋವರ್ಸ್ ಕರ್ನಾಟಕದಲ್ಲಿ? 6 ಲಕ್ಷ ಜನ ಇದ್ದಾರೆ. ಎಷ್ಟು ಲಕ್ಷ ಎಕರೆಯಲ್ಲಿ ಗ್ರೋ ಆಗುತ್ತೆ? 12ರಿಂದ 13 ಲಕ್ಷ ಎಕರೆ. ಎಲ್ಲ ಮ್ಯಾಚ್ ಮಾಡಿ, ಜಸ್ಟ್ 13% ಫ್ರಮ್ ವಾಟ್ ದೇ ಆರ್ ಅರ್ನಿಂಗ್ ಫಾರ್ಮರ್ಸ್ ಕೊಟ್ರೆ ಅವನು ಬದುಕ್ತಾನೆ ತಲೆ ಎತ್ಕೊಂಡು. ನಿಜ. ನಮ್ಮ ಜೊತೆಯಲ್ಲಿ ಸಚಿನ್ ಮಿಗ ಅವರಿದ್ದಾರೆ, ಕಾಂಗ್ರೆಸ್ನ ಕಿಸಾನ್ ಘಟಕದ ಅಧ್ಯಕ್ಷರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ ಮುಖಂಡರಾದ ಅಂಜನ್ ರೆಡ್ಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಪ್ಪ ಪೂಜಾರಿ ಅವರು ಸಂಪರ್ಕದಲ್ಲಿ ಇದ್ದಾರೆ, ಅವ್ರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ. ಸರ್, ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಚುನಪ್ಪ ಪೂಜಾರಿ ಸರ್, ಕೇಳ್ತಾ ಇದೆ ಅಮ್ಮ. ಕೇವಲ 100 ರೂಪಾಯಿಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಬೇಕಾಗಿತ್ತಾ? 100 ರೂಪಾಯಿ ಹೆಚ್ಚಳಕ್ಕೆ ಸಿದ್ದರಾಮಯ್ಯನವರಿಗೆ ಜಯಘೋಷ ಕೂಗೋ ಪರಿಸ್ಥಿತಿ ಕಬ್ಬು ಬೆಳೆಗಾರರು ಬಂದ್ಬಿಟ್ರ ಅನ್ನೋ ಮಾತುಗಳು, ಪ್ರಶ್ನೆಗಳು ಹೇಳ್ತಾ ಇದೆ. ಇಲ್ಲಮ್ಮ, ಕೇಳಮ್ಮ. ಈಗ 10 ವರ್ಷ 5-6 ವರ್ಷ ಆಯಿತು ನಾವು 3,000 ಒಂದೇ ರೇಟ್ ತಗೋತೀವಿ. 3 ವರ್ಷ ಆಯಿತು. ಇದೆಲ್ಲ ಇರೋದೇ ಗೊತ್ತಿದೆ, ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಇದೆಲ್ಲ ಗೊತ್ತಿದ್ದು ನಮಗೆ ಎಷ್ಟು ವರ್ಷ ಆಯಿತು. ನಾವು ಯಾವಾಗಲೂ FRP ಹೊರತುಪಡಿಸಿ ರೇಟ್ ತಗೋದು. ಈ ಸಲ ಕೂಡ 100 ರೂಪಾಯಿ ಕಡೆ ಸಿದ್ದರಾಮಯ್ಯ ರೇಟ್ ಕೊಡ್ತಾ ಇಲ್ಲಕ್ಕೆ ಹೋರಾಟ ಮಾಡಿಲ್ಲ ನಾವು. ಕಾರ್ಖಾನೆಯವರ ಕಡೆ 3,500 ರೂಪಾಯಿ ತಗೋಬೇಕಂತೇಳಿ ಬೇಡಿಕೆ ಇಟ್ಟಿದ್ದೇವೆ. ಆ ಸಂದರ್ಭ ಹೋರಾಟ ಪ್ರಾರಂಭ ಆಯಿತು. ಯಾವಾಗ ನಾವು ಸುಮಾರು 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆಮೇಲೆ ಗುರ್ಲಾಪುರಕ್ಕೆ 50 ರೂಪಾಯಿ ಬಂದರು. ಅವ್ರು ಎಲ್ಲಿ ಶುಗರ್ ಕಮಿಷನರ್ ಇಲಾಖೆ ಬೆಳಗಾವಿ ಒಳಗೆ ಹೋರಾಟ ಮಾಡಿದ್ದೀವಲ್ಲ, ಆ ಸಂದರ್ಭದಲ್ಲಿ ಇವತ್ತು 50 ರೂಪಾಯಿ ಬಂದರು. 50 ರೂಪಾಯಿಗೆ ನಾವು ಒಪ್ಕೊಳ್ಳಿಲ್ಲ. ನಡಿಯಪ್ಪ ಆಗಲ್ಲ, ನಿಮ್ಮ ಕಾರ್ಖಾನೆ ಬಂದ್ ಮಾಡ್ಬೇಕಂದಿವಿ ನಾವು. ಆಮೇಲೆ ಏನಾಯಿತು,
ಅಲ್ಲಿ ಶುಗರ್ ಕಮಿಷನರ್ ಆಫೀಸದಲ್ಲಿ MDಗಳನ್ನೆಲ್ಲ ಬಾಗಿಲ ಹಾಕಿ ಕೀಲಿ ಹಾಕಿದ್ವಿ. 50 ರೂಪಾಯಿಗೆ ಮಾತ್ರ ಒಪ್ಕೊಂಡ್ರು. ಇಲ್ಲ ನಾವು ಕಾರ್ಖಾನೆನೇ ಚಾಲೂ ಮಾಡಲ್ಲ, ನಮಗೆ ರಜೆಗೆ 10% ಕೊಡೋಕ್ಕಾಗಲ್ಲ ಅಂದರು. ಆಮೇಲೆ ಏನಾಯಿತು, ನಮ್ಮ ಜಿಲ್ಲಾಧಿಕಾರಿಯವರು ಶುಗರ್ ಕಮಿಷನರ್ಗೆ ಮಾತಾಡಿ, ಚೀಫ್ ಸೆಕ್ರೆಟರಿಗೆ ಮಾತಾಡಿ ಶುಗರ್ ಮೀಟಿಂಗ್ ಕರೆದ್ರು ಬೆಂಗಳೂರಿಗೆ. ನಾವು ಬೆಂಗಳೂರಿಗೆ ಶುಗರ್ ಕಮಿಷನರ್ ಮೀಟಿಂಗ್ ಹೋದಿವಿ. ಯಾವಾಗ ನವಂಬರ್ 1 ತಾರೀಕು ಕಾರ್ಖಾನೆಗಳು ಪ್ರಾರಂಭ ಆಗಬೇಕಾಗಿತ್ತು. ಅವ್ರೇನು ಮಾಡಿದ್ರು, ನಾವು ಬೆಂಗಳೂರು ಶುಗರ್ ಕಮಿಷನರ್ ಆಫೀಸ್ಗೆ ಹೋಗಿ ಸುಮಾರು ಸಂಚಾರ ಮಟ್ಟ ಮೀಟಿಂಗ್ ಮಾಡಿದ್ವಿ. ನಾವು ಅಲ್ಲೇ ಇದ್ದೀವಿ, ನೆನ್ನೆ ಬೆಂಗಳೂರಲ್ಲೇ. ಬೆಳಗ್ಗೆ 20 ತಾರೀಕು ಅಕ್ಟೋಬರ್ 20 ತಾರೀಕು ಕಾರ್ಖಾನೆ ಚಾಲು ಮಾಡ್ಬೇಕಂತೇಳಿ ರಾಜ್ಯಪಾಲರು ಆದೇಶ ಹೊರಡಿಸಿರು. ಆದೇಶ ಹೊರಡಿಸಿದಾಗೆ ನಮಗೆ ರೈತರಿಗೆ ಆಕ್ರೋಶ ಆಯಿತು. ಹಬ್ಬ ಇದೆ, ತಿಥಿ ಇದೆ, ಇದೇನು ಶುಗರ್ ಲಾಬಿ ಇದೆಯಪ್ಪ, ಒಂದು ಕ್ಷಣ ಮಾತ್ರದಲ್ಲಿ ಇವರೇನು ಕಾರ್ಖಾನೆನೇ ಚಾಲೂ ಮಾಡಿಸಿಬಿಟ್ರಪ್ಪ, ಇದೇನು ಸರ್ಕಾರ ಏನು ಇದೇನು ಇದು ಕಿಮ್ಮತ್ ಸರ್ಕಾರನೇ 1 ತಾರೀಕು ನವಂಬರ್ 1 ತಾರೀಕು ಆರ್ಡರ್ ಹೊಡಿಸಿತ್ತು. ಆಮೇಲೆ ನಾವು ಆಕ್ರೋಶ ಆದೀವಿ. ಆಕ್ರೋಶವಾಗಿ ನಾವು ಊರಿಗೆ ಹೋಗಲಿಲ್ಲ. ಆ ಗುರ್ಲಾಪುರ ಅಂತ ಇವತ್ತೇನು ಹೋರಾಟ ಐತಿಹಾಸಿಕ ಹೋರಾಟ ಪಾಡಂತ ಊರಿಗೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ನಾವು ಟಾರ್ಗೆಟ್ ಇಟ್ಟಿವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಸಾಹೇಬರು ನಾಳೆ ಕಾರ್ಖಾನೆ ಚಾಲೂ ಮಾಡ್ತಾರಂತ ಸಂದೇಶ ಬಂತು. ಅವಾಗ ನಮ್ಮೆಲ್ಲ ಹೋರಾಟಗಾರ ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ಶಶಿಕಾಂತ್ ಗುರೂಜಿ ಇರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷ ಕುಮಾರ್ ಮರದಿ, ಹಾಗೆ ಹಲವಾರು ಮುಖಂಡರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದ ತಕ್ಷಣ ನಾವು ಮನೆಗೆ ಹೋಗಲಿಲ್ಲ. ನಾಳೆ ಏನು ಬೇಕಾದಾಗಲಿ, ಕಷ್ಟ ಆಗಲಿ, ಕಾರ್ಖಾನೆ ಅವರು ಯಾವಾಗ ನಮಗೆ ಮೋಸ ಮಾಡಿ ಇವತ್ತು ಕಬ್ಬು ಬೆಳೆಗಾರ ಗೌರವ ಕೊಡದ ತಮ್ಮ ಉಡಾಪಿತನ ರೊಕ್ಕ ಹೆಚ್ಚಿ ರೈತರು ಹೋರಾಟ ಮಾಡಿ ಇಸ್ಕೋತಾರೆ ಅಂತೇಳಿ ತಾವು ಕಾರ್ಖಾನೆ ಚಾಲೂ ಮಾಡ್ಯಾರೋ. ಯಾವ ಕಾರಣಕ್ಕೂ ಯಾವ ಕಾರ್ಖಾನೆ ಚಾಲೂ ಮಾಡೋಂಗಿಲ್ಲ ಅಂತೇಳಿ ನಾವು ಅಲ್ಲಿ ಜಿಲ್ಲಾ ಉಸ್ತುವಾರಿ ಅವರು ಸತೀಶ್ ಜಾರಕಿಹೊಳಿಗೆ ಹೋಗಿ ಸಾವಿರಾರು ಜನ ಪ್ರತಿಭಟನೆ ಮಾಡಿ ಅವತ್ತು ಜಿಲ್ಲಾ ಉಸ್ತುವಾರಿ ಅವ್ರ ಕಡೆ ಭರವಸೆ ತಗೊಂಡು ನಾನು ಕೂಡ ಇವತ್ತು ಬೆಲೆ ನಿಗದಿ ಆಗೋರಿಗೆ ಕಾರ್ಖಾನೆ ಚಾಲೂ ಮಾಡೋದಿಲ್ಲ ಅಂತೇಳಿ ಭರವಸೆ ಕೊಟ್ಟಾಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳನ್ನು, ಬೆಳಗಾವಿ ಜಿಲ್ಲೆ ಇರ್ತಕ್ಕ ಎಲ್ಲ ಕಾರ್ಖಾನೆಗಳು ರಾತ್ರಿ ಹಗಲಿ ಅಡ್ಡಾಡಿ, ರಾತ್ರಿ 12 ಗಂಟೆ ಮಟ್ಟ ಅಡ್ಡಾಡಿ ಎಲ್ಲ ಕಾರ್ಖಾನೆಗಳು ವಾರ್ನಿಂಗ್ ಮಾಡಿ ಬಂದು ಯಾರೂ ಚಾಲೂ ಮಾಡೋಂಗಿಲ್ಲ. ಸರಿ, ಯಾರನ್ನ ಕೇಳಿ ಚಾಲೂ ಮಾಡ್ತಾರೆ? ಕಬ್ಬು ನಾವು ಬೆಳೆದು, ಕಬ್ಬು ನಮ್ಮದೈತಿ, ನಾವು ಕಬ್ಬಿನ ಬೆಲೆ ನಿರ್ಧಾರ ಮಾಡಬೇಕು, ನಾವು ಬೆಲೆ ನಿಗದಿ ಸಿಗ್ತಿದ್ಯಾ? ಚುನಪ್ಪ ಪೂಜಾರಿ ಅವರೇ, ನೀವು ಅಲ್ಲ, ನೀವೇನ್ ಡಿಮ್ಯಾಂಡ್ ಮಾಡ್ತಿದ್ದೀರಿ ಅಷ್ಟು ಬೆಲೆ ಸಿಗ್ತಿದ್ಯಾ? ಇವಾಗ ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಸರ್ಕಾರನೇ ಕ್ಷಮೆ ಇರ್ಲಿ ತಿರುಗಿ ನೋಡೋ ಹಾಗೆ ಮಾಡಿದ್ರಿ, 100 ರೂಪಾಯಿ ಹೆಚ್ಚಳ ಮಾಡಿಸ್ಕೊಂಡಿದ್ ಬಿಟ್ರೆ ಸಿಕ್ಕಿದ ಪ್ರಯೋಜನ ಏನು ಅಂತ ಹೇಳಿ ಚುನಪ್ಪ ಸರ್, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಗೆ ಕೇಳ್ತೀರಾ? ನಾವು ಅಮ್ಮ 100 ರೂಪಾಯಿ ಅವ್ರು ಹೆಚ್ಚು ಮಾಡಿಲ್ಲಮ್ಮ, ನೀವೇನು ಸರ್ಕಾರ ಹೆಚ್ಚು ಮಾಡಿ. ನಾನು ಪೂರ್ತಿ ಸ್ಟೋರಿ ಕೇಳಿದ ಇತಿಹಾಸ ಇದೆ. ಇತಿಹಾಸ ಕೇಳಿದ್ರೆ ಅಲ್ಲಿ ಕೂತವ್ರಿಗೂ ಗೊತ್ತಾಗುತ್ತೆ, ಈ ನಾಡಿನ ನನ್ನ ರೈತ ದೇವರಿಗಳಿಗೂ ಗೊತ್ತಾಗತ್ತೆ ಯಾಕೆ ಬೆಲೆ ಸಿಗ್ತದೆ ಅನ್ನೋದು ಸ್ಟೋರಿ ಕೇಳ್ರೆ. ಆಮೇಲೆ ನಾವೇನು ಮಾಡಿದ್ದೀವಿ, ಇಲ್ಲ ಹಿಂಗಾರು ಹೋರಾಟ ಏನು ಮಾಡಬೇಕು, ಬೆಲೆ ಎಲ್ಲಿ ನಿಗದಿ ಮಾಡ್ಬೇಕೇನು, ಮುಂದೆ ಇನ್ನು ಕಾರ್ಖಾನೆಗಳು ಚಾಲೂ ಆಗೋಂಗಿಲ್ಲ ಅಂತೇಳಿ ನಾವು ಗುರ್ಲಾಪುರದಾಗ ವೇದಿಕೆ ಹಾಕಿದ್ದೀವಿ ಅಮ್ಮ. ಫಸ್ಟ್ನೇ ದಿನ ವೇದಿಕೆ ಹಾಕಿದ್ದೀವಿ. ಆಮೇಲೆ 2ನೇ ದಿನಕ್ಕೆ ಅವರು 50 ರೂಪಾಯಿಗೆ ಬಂದರು, ಮತ್ತೆ 50 ರೂಪಾಯಿಗೆ ಬಂದರು, 100 ರೂಪಾಯಿಗೆ ಬಂದರು ಕಾರ್ಖಾನೆಯವರು, 3000 ಒಂದು 100 ರೂಪಾಯಿಗೆ ಬಂದರು. ಆಮೇಲೆ ಮತ್ತೆ 2 ದಿನ ಹೋರಾಟ ತೀರ್ವಾಯಿತು. ಆಮೇಲೆ 25 ರೂಪಾಯಿಗೆ ಬಂದರು, 25 ರೂಪಾಯಿಗೆ ಬಂದರು. ಅದು ಸ್ಪೆಷಲ್ಲಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ, ಜಿಲ್ಲೆ SP ಅವರು ನಮ್ಮ ಹೋರಾಟನ ಭಾಳಷ್ಟು ಗಮನದಲ್ಲಿಟ್ಟುಕೊಂಡು 100 ಸಲ ಕಾರ್ಖಾನೆಯವರಿಗೆ ಒತ್ತಾಯನ್ನು ಹೇರಿ 25 ತಂದು ಅದನ್ನು ಜಿಲ್ಲಾಧಿಕಾರಿಯವರು ಭಾಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಶತಪ್ರಯತ್ನ ಮಾಡಿ. ಆಯ್ತ್ರಿ, ಇದೆಲ್ಲ ನೋಡಿ ಚುನಪ್ಪ ಸರ್, ನನಗೆ ಗೊತ್ತಿಲ್ಲ ನೀವು ಹೋರಾಟದಲ್ಲಿದ್ರಿ, ಇದನ್ನೆಲ್ಲ ಗಮನಿಸ್ಲಿಕ್ಕೆ ತಮಗೆ ಅವಕಾಶ ಸಿಕ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲ, ಕೇಳಿಸ್ಕೊಂಬಿಡಿ, ಇದೆಲ್ಲ ಲೈವ್ ಕವರೇಜ್ ಅಲ್ಲಿ ನಿಮ್ಮ ಮಾತುಗಳನ್ನ ರಾಜ್ಯದ ಜನರು ಕೂಡ ಕೇಳಿಸ್ಕೊಂಡಿದ್ದಾರೆ. ನಿಮ್ ಪ್ರತಿಭಟನೆ ಹೆಂಗ್ ಪ್ರಾರಂಭವಾಯಿತು, ಎಷ್ಟು ತೀಕ್ಷ್ಣವಾಗಿತ್ತು, ಇದೆಲ್ಲವನ್ನ ಗಮನಿಸಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ರೈತರ ಪರವಾಗಿದ್ದೀವಿ ಅಂತ ಹೇಳಿ ಮಾಡಿದ ನಿರ್ಧಾರ ಇದೆಯಲ್ಲ, ಇದು ಒಪ್ಪಿಗೆ ಇದೆಯಾ ನಿಮ್ಗೆ ಇಲ್ವಾ ಅಂತ ಹೇಳಿ ನನ್ನ ನೇರ ಪ್ರಶ್ನೆ. 3300 ರೂಪಾಯಿ ಆ ಬೆಲೆ ನಿಗದಿ ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಷ್ಟೇ? ಇಲ್ಲ, ಏನಾಯ್ತಮ್ಮ, ಮುಖ್ಯಮಂತ್ರಿ ಅವರು ನನಗೂ ಕೂಡ ಮಾತಾಡ್ರು. ಇವತ್ತು ಮುಖ್ಯಮಂತ್ರಿ ಅವರು ಫೋನ್ನಲ್ಲಿ ಮಾತಾಡಿ ಏನು ಕೇಳಿದ್ರು, ಇಲ್ಲ ನಾನು ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇತ್ತು ನಮ್ಮಲ್ಲಿ ಮೂಡಲ್ಗಿಯಲ್ಲಿ ಸೆಟ್ ಮಾಡಿದ್ರು. ನನಗೆ ಇಲ್ಲಿಗೆ ಹತ್ತಿರಕ್ಕೆ ಟೋಲ್ ನಾಕಾದಲ್ಲಿ 10,000 ಜನ ಬೀದಿಗೆ ಬಂದರು, ಅಲ್ಲಿ ಗಲಾಟೆ ಆಗ್ತಾಯಿತ್ತು, ಅದು ಕಂಟ್ರೋಲ್ ಆಗಲಿಲ್ಲ. ನಾನು ವೇದಿಕೆ ಅಂದರೆ ಇಲ್ಲೇ ಸ್ಪೀಡಾಗಿ ಇಲ್ಲಿ ಬಂದೆ, ಅದನ್ನು ಕಂಟ್ರೋಲ್ ಮಾಡಿ ನಂತರ CMಗೂ ನಮ್ಮ SP ಅವರು ಅಲ್ಲಿ ಆಗಲಿಲ್ಲಪ್ಪ, ಇಲ್ಲೇ ಆದರೂ ಮಾತಾಡೋದು CM ಹಚ್ಚರು. CM ನನ್ನೂ ಕೂಡ ಪ್ರಶ್ನೆ ಮಾಡಿದ್ರು. CM ಅವ್ರಿಗೆ ನಾನು ಹೇಳಿದೆ, ಇಲ್ರಿ ಅವ್ರ ಕಾರ್ಖಾನೆಯವರು ₹1 2200 ರೂಪಾಯಿಗೆ 3200 ರೂಪಾಯಿ ಹೆಚ್ಚು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋಕ್ಕಾಗುತ್ತೆ ಅಂತಂದರು. ಏನು ರೀ ಸರ್, ಸರ್ಕಾರಕ್ಕೆ ಒಂದು ಟನ್ನಿಗೆ 3-4 ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ, ನೀವಾದರೂ ಒಂದು 200 ರೂಪಾಯಿ. ಈಗ ನಮಗೆ ಅವ್ರಿಗೆ ಜಗಳ ಬಂದಿದ್ದು 200 ರೂಪಾಯಿ, 3500 ರೂಪಾಯಿ ಇತ್ತು, ನಾವು 3400 ರೂಪಾಯಿಗೆ ಬಂದೀವಿ. 200 ರೂಪಾಯಿ ಜಗಳ ಇದೆ ಸರ್, 200 ರೂಪಾಯಿಯಿಂದ ನೀವು ಕೊಡ್ರಿ, ಕಾರ್ಖಾನೆಯವ್ರ ಕಡೆ ವಸೂಲಿ ಮಾಡಿರಿ, ಅದು ನಿಮ್ಮ ಜವಾಬ್ದಾರಿ. ನಾವು ಕಬ್ಬಿನ ಬೆಲೆ ಇಷ್ಟು ನಿಗದಿ ಆಗಬೇಕು, ನಾವು ನಿಗದಿ ಆದಾಗ ಹೇಳೋರು ಸರ್ ಅಂತೇಳಿ ಅವ್ರ ಕಡಕ್ಕಾಗಿ ನಾನು ಒತ್ತಾಯ ಮಾಡಿದೆ ರೈತರ ಪರವಾಗಿ.
ಒತ್ತಾಯ ಮಾಡಲೇಬೇಕು. ಇಲ್ಲ ಅಂದರೆ ಸರ್ ಈ ಬೆಲೆ ನಿಗದಿ ಆಗಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡೋದು ಬೇರೆ ಇದೆ ಅಮ್ಮ. ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಹಣದಲ್ಲಿ ನಾನು 1 ಟನ್ನಿಗೆ 1,000 ರಾಜ್ಯ ಸರ್ಕಾರನ ಕೇಳಿದ್ದೀನಿ. ಕೇಂದ್ರ ಸರ್ಕಾರ ಕೂಡ ಮೊನ್ನೆ ಯಾರು ನಮ್ಮ ವಿಜೇಂದ್ರ ಸರ್ ನಮ್ಮಲ್ಲಿ ಒಂದು ಸ್ವಸ್ತಿ ಮಾಡಿವ್ಯಾರ, ಅವ್ರಿಗೂ ಕೂಡ ಹಕ್ಕು ಆಯ್ತು. ನಾನು ಬೇರೆಯವರು ಇದ್ದಾರೆ, ಬೇರೆಯವ್ರನ್ನು ಮಾತನಾಡ್ಸ್ಕೊಂಡು ಮತ್ತೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ನನಗೆ ಸ್ಪಷ್ಟವಾಗಿ ಒಂದು ವರ್ಡಲ್ಲಿ ಉತ್ತರ ಕೊಟ್ಬಿಡಿಯಲ್ಲ. 3,300 ರೂಪಾಯಿ ಒಪ್ಪಿಗೆ ಇದೆಯಾ ಇಲ್ವಾ? ಎಸ್ ಆರ್ ನೋ ಅಷ್ಟೇ. ಇವತ್ತು ನಾನು ಇನ್ನೂ ವೇದಿಕೆಗೆ ಹೋಗಿಲ್ಲಮ್ಮ. ಅಲ್ಲಿ ಆ ಜನರ ಕಡೆ ವೇದಿಕೆಗೆ ಹೋಗ್ತೀನಿ. ನಾಳೆ ನನ್ನ ಕಬ್ಬು ಬೆಳೆಗಾರರಿದ್ದಾರೆ 1000 ಟನ್ ಬೆಳೀತಕ್ಕಂಥವ್ರು ಅವ್ರ ಜೊತೆ ಬೆಳಗ್ಗೆ 9 ಗಂಟೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಇವೆಲ್ಲ ಲೀಡ್ರ್, ನಮ್ಮ ಕಾರವಾರ ಜಿಲ್ಲೆ ಈ ಲೀಡರ್ ಜೊತೆ ಚರ್ಚೆ ಮಾಡಿ ಇಲ್ಲಿ ನಾಳೆ ಕೂಡ ಲಕ್ಷಾಂತರ ಜನ ಮತ್ತೆ ಪೆಂಡಿಂಗ್ ಇದೆ ಅಂತ ಹೇಳಿ. ಹಂಗಾದ್ರೆ ಅಂಜನ್ ಸರ್, ಅಲ್ಲಿಗೆ ಸಿದ್ದರಾಮಯ್ಯನವ್ರು ಗೆದ್ದು ಬಿಟ್ರು, ಸರ್ಕಾರ ರೈತರ ಪರವಾಗಿ ನಿಂತು ಬಿಡ್ತು, ರೈತರ ಸಮಸ್ಯೆಗೆ ಸ್ಪಂದಿಸ್ಬಿಡ್ತು, ಹಿಂಗೆ ಹೇಳ್ಕೊಳ್ಳೋಕೆ ಅರ್ಹರಲ್ಲ ಈಗಲೂ ಕೂಡ ಸರ್ಕಾರದ ಪ್ರತಿನಿಧಿಗಳು. ತಮಗೆ ಸರ್ ಪ್ರಶ್ನೆ. ನಿಜ ಸರ್, ನಿಜ ಮೇಡಮ್ ಅನ್ನೋದು. ಇವತ್ತು ಇಡೀ ಕರ್ನಾಟಕದಲ್ಲಿ ಕೊನೆ ಸ್ಥಾನದಲ್ಲಿ ಯಾರನ್ನ ಇದ್ದಾರೆ ಅಂದರೆ ಕೂಲಿ ಮಾಡೋರಿಗಿಂತ ಕೊನೆಯವರು ರೈತರು. ಇವತ್ತು ನಿಮಗೆ ಗೊತ್ತಿರ್ಬೋದು, ಮಂಡ್ಯದವರು ಎಲ್ಲ ಬೆಂಗಳೂರಿನಲ್ಲಿ ಬಂದು ಅವ್ರು 20 ಎಕರೆ ಕಬ್ಬು ಬೆಳೆಯೋನು ಇವತ್ತು ಬಂದು ಬೆಂಗಳೂರಿನಲ್ಲಿ ಒಂದು ಟ್ಯಾಕ್ಸಿನೋ, ಒಂದು ಆಟೋನೋ, ಒಂದು ಬಾತ್ರೂಮ್ ಕ್ಲೀನ್ ಮಾಡೋರು ಇದ್ದಾರೆ. ನೋಡಿದ್ರೆ ತಾನೇ ನೀವು, ಗೊತ್ತಿರ್ತೈತೆ ನಿಮ್ಗೂ. ಯಾಕೆ ಬರ್ತಾ ಇದ್ದಾರೆ ಹೇಳಿ? ಅಲ್ಲೇನು ಸಿಗ್ತಾ ಇಲ್ಲ. ಎಕರೆಗೆ 40,000 ರೂಪಾಯಿ ಬರ್ತೈತೆ. ಒಂದು ಎಕರೆ ಕಬ್ಬು ಬೆಳೆದ್ರೆ ಖರ್ಚು ಎಷ್ಟು ಬರ್ತೈತೆ? 1 ವರ್ಷ ಬೇಕು ಒಂದು ಕಬ್ಬು ಬೆಳೆ ಬರೋದಕ್ಕೆ. 20,000 25,000 ಖರ್ಚಾಗ್ತೈತೆ. ವರ್ಷ ಎಲ್ಲ ಮಾಡಿದ್ರೆ 20,000 ಬರ್ತೈತೆ. ವರ್ಷ ಎಲ್ಲ ಏನು ಅವನು ಹೆಂಡತಿ ಮಕ್ಕಳು ಏನು ತಿನ್ನಬೇಕು? ಯಾವುದೇ ಸರ್ಕಾರ ಇರ್ಬೋದು, ನಾನು ಕಿಸಾನ್ ಕಾಂಗ್ರೆಸ್ಸಿಂದ ಬಂದಿರ್ಬೋದು, ಆದರೆ ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲೆ ಅನ್ನೋದು ಒಂದು ನ್ಯಾಯಯುತವಾಗಿ ಯಾವುದೇ ಸರ್ಕಾರಗಳು ಇದುವರೆಗೂ ಕೊಟ್ಟಿಲ್ಲ ಅಂತ ನನ್ನ ವಾದ. ಆಯ್ತು. ಸಚಿನ್ ಮೇಘಾ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ. ಸರ್ ನಮಸ್ಕಾರ. ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ರಿಪಿಟೇಟಿವ್ ಅನ್ಸಿದ್ರು ಕೂಡ ಈ ಪ್ರಶ್ನೆಗೆ ನಂಗೆ ಸ್ಪಷ್ಟವಾದ ಉತ್ತರ ಬೇಕು. ಹಾಗಾಗಿ ಎಲ್ಲರನ್ನೂ ಕೇಳ್ತಿದ್ದೀನಿ. ಸರ್ಕಾರ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡಿದೆಯೇ ಹೊರತು ರೈತ ಪರವಾದ ನಿಲುವು ಇದಲ್ಲ ಅನ್ನೋ ಅಭಿಪ್ರಾಯ ಬಹುತೇಕರ ಬಾಯಿಂದ ಬರ್ತಿದೆ. ನೋಡಿ, ಕಬ್ಬು ಬೆಳೆಗಾರರ ಹೋರಾಟ ಇದೇನು ಮೊದಲಲ್ಲ. ರೈತರು ಹೋರಾಟ ನಿರಂತರವಾಗಿ ವರ್ಷದಿಂದ ವರ್ಷ ನಡೀತಾನೆ ಇದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವುದೇ ಸರ್ಕಾರಗಳಿರ್ಬೋದು, ಆ ಟೈಮಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಡೀತಕ್ಕಂಥದ್ದು ಶತಾಯಗತಾಯ. ರೈತರು ಕೇಳ್ತಕ್ಕಂಥ ನ್ಯಾಯ ಬೆಲೆ ವ್ಯವಸ್ಥೆನ ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ಅಂತೂ ಅದನ್ನ ಹತ್ತಿಕ್ಕಕ್ಕೆ ಇವತ್ತಂಕ ಹೊರಟಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿರ್ಬೋದು, ಇಬ್ರು ಸಹ ರೈತರ ಹೆಗಲಿಗೆ ನಿಂತಿರ್ತಕ್ಕಂಥದ್ದು ಉದಾಹರಣೆಗಳು ಸುಮಾರು 2.5 ವರ್ಷದಿಂದ ನಾವು ಕಾಣ್ತಾ ಇದ್ದೀವಿ. ಇವತ್ತು ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ ರಾಜ್ಯದ ರೈತರು, ಕಬ್ಬು ಬೆಳೆಗಾರರು ರಾಜ್ಯದ ಸರ್ಕಾರವನ್ನು ಕೇಳ್ತಾ ಇದ್ರು. ತಪ್ಪೇನಿಲ್ಲ, ರೈತರು ಹೋರಾಟ ಮಾಡೋದ್ರಲ್ಲೂ ತಪ್ಪಿಲ್ಲ. ಇವತ್ತೆಲ್ಲೂ ನಮ್ಮ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರೈತರ ಮೇಲೆ ಗೋಲಿಬಾರ್ ಮಾಡಿಸೋದಾಗ್ಲಿ, ಪೊಲೀಸಿಂದ ದಬ್ಬಾಳಿಕೆ ಮಾಡಿಸೋದಾಗ್ಲಿ, ಅವರು ಸ್ಟ್ರೈಕ್ ಮಾಡ್ತಕ್ಕಂಥ ಜಾಗದಿಂದ ಎತ್ತಂಗಡಿ ಮಾಡಿಸ್ಲಿಕ್ಕೆ ಯಾವುದೇ ಒಂದು ಕೈ ಹಾಕಿಲ್ಲ ನಮ್ಮ ಸರ್ಕಾರ. ರೈತರು ಅವ್ರ ಹಕ್ಕು ಹೋರಾಟ ಮಾಡ್ತಾರೆ, ಬೆಂಬಲ ಬೆಲೆ ಕೊಡ್ಬೇಕು. ಈಗೇನು ರೈತರುಗಳು ಕೇಳ್ತಾ ಇದಾರೆ ಬೆಂಬಲ ಬೆಲೆ ಕೊಡ್ಬೇಕು ಅಂತ. ಒಂದು ಸಣ್ಣವಾದ ಉದಾಹರಣೆ, ಈಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ. ಅದು ಯೂನಿವರ್ಸಲ್, ಇಡೀ ರಾಷ್ಟ್ರಕ್ಕೆ ಒಂದೇ ಒಂದು ಬೆಂಬಲ ಬೆಲೆ ಇರ್ತಕ್ಕಂಥದ್ದು. ಕರ್ನಾಟಕಕ್ಕೊಂದು ಬೆಂಬಲ ಬೆಲೆ, ಪಕ್ಕದ ಆಂಧ್ರ ಪ್ರದೇಶಕ್ಕೊಂದು ಬೆಂಬಲ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಇಡೀ ರಾಷ್ಟ್ರಕ್ಕೆ ಒಂದು ಬೆಂಬಲ ಬೆಲೆಯನ್ನ ಏನಾದ್ರು ಅನೌನ್ಸ್ ಮಾಡ್ಲಿಕ್ಕೆ ಕಾನೂನು ಪ್ರಕಾರ ಅವಕಾಶ. ಬೆಂಬಲ ಬೆಲೆ ಕೇಳ್ತಾರೆ, ಅದನ್ನ ಕೇಂದ್ರ ಸರ್ಕಾರದವರು ಅನುಷ್ಠಾನ ಮಾಡ್ಬೇಕು. ಇಲ್ಲಿರ್ತಕ್ಕಂಥ ಕೇಂದ್ರದ ನಾಯಕರು ಪ್ರಹ್ಲಾದ್ ಜೋಶಿ ಅವರು ಬಾಯಿ ಬಿಡ್ತಿಲ್ಲ. ಇಂತ ಅನೇಕ ಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೂ ಪ್ರಶ್ನೆ ಮಾಡೋಣ. ಬಿಜೆಪಿ ವಕ್ತಾರರಿದ್ದಾರೆ, ಅವ್ರನ್ನೂ ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ನಿರಾಣಿ ಅವ್ರ ನಿಲುವು ಏನಾಗಿತ್ತು ಇವತ್ತು ಅನ್ನೋದು ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೀವಿ, ಅದನ್ನು ಪ್ರಶ್ನೆ ಮಾಡೋಣ. ಆದ್ರೆ ರೈತರು ಬೀದಿಗಿಳಿದು ಪ್ರತಿಭಟನೆ 9 ದಿನಗಳ ಕಾಲ ಮಾಡೋ ಪರಿಸ್ಥಿತಿಗೂ ಕೂಡ ತರಬಾರ್ದಾಗಿತ್ತಲ್ಲ. ಆ ಜವಾಬ್ದಾರಿ ಯಾರ ಮೇಲೆ? ನೀವು ಈಸಿಯಾಗಿ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ಬಿಡ್ತೀರಾ? ರಾಜ್ಯ ಸರ್ಕಾರದೇನು ದಾಯಿತ್ವ ಇಲ್ವಾ ಹಾಗಾದ್ರೆ? ಇಲ್ಲ, ಅದಲ್ಲ. ಕೇಂದ್ರ ಸರ್ಕಾರದ ಮೇಲೆ ನಾವೇನು ಗೂಬೆ ಕೂರಿಸ್ತಾ ಇಲ್ಲ. ಸರ್ಕಾರ ನಮ್ದು, ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ.
ಕಾಂಗ್ರೆಸ್ ಸರ್ಕಾರದ ಕೆಲ ಸಚಿವರು ಶುಗರ್ ಫ್ಯಾಕ್ಟರಿಯನ್ನು ಇಟ್ಕೊಂಡಿದ್ದಾರೆ, ಬಿಜೆಪಿಯ ಕೆಲ ನಾಯಕರುಗಳು MLAಗಳು ಶುಗರ್ ಫ್ಯಾಕ್ಟರಿ ಇಟ್ಕೊಂಡಿದ್ದಾರೆ, ಅದು ಓಕೆ. ಆದ್ರೆ ಇಲ್ಲಿ ರೈತರಿಗೆ ಸರಿಯಾದ ಇವತ್ತೇನು ಹೋರಾಟಗಾರರು ಮಾಡ್ತಾ ಇದ್ದಾರೆ, ಆ ಹೋರಾಟ ತಪ್ಪಲ್ಲ, ಹೋರಾಟ ನಿರಂತರವಾಗಿ ನಡಿಬೇಕಾಗ್ತದೆ. ಆದ್ರೆ ಒಂದು ಮಾತನ್ನು ನಾವು ವಿಶ್ಲೇಷಣೆ ಮಾಡ್ಬೇಕಾಗ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅವರು ಹೇಳಿರ್ತಕ್ಕಂಥ ಒಂದು ಮಾತು ಇವತ್ತು ನಮ್ಗೆ ಸತ್ಯವಾಗಿ ಕಾಣ್ತಾ ಇದೆ. ಕಬ್ಬು ಬೆಳೆಗಾರಿ, ಕಬ್ಬು ನಮ್ ದೇಶದ ಬೆಳೆ ಅಲ್ಲ, ಹೊರದೇಶದಿಂದ ತಂದು ಕಬ್ಬು ಇಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಅವತ್ತು ಗಾಂಧೀಜಿ ಅವ್ರು ಬರೆದಿರ್ತಕ್ಕಂಥ ಲೇಖನ, ಅವ್ರ ಪುಸ್ತಕದ ಮೆನ್ಷನ್ ಆಗಿರ್ತಕ್ಕಂಥ ಒಂದನ್ನು ನಾ ಇಲ್ಲಿ ಕೋಟ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಅಂದ್ ಹೇಳಿದ್ರು ಗಾಂಧೀಜಿಯವರು, ರೈತರೇ ನೀವೇನಾರು ಅತಿ ಹೆಚ್ಚು ಕಬ್ಬು ಬೆಳೆಯನ್ನ ಈ ದೇಶದಲ್ಲಿ ಉತ್ಪನ್ನ ಕಬ್ಬು ಬೆಳೆಯನ್ನು ಜಾಸ್ತಿ ಮಾಡ್ಕೊಂತ ಹೋದ್ರೆ ಎಕರೆ ಪ್ರಕಾರ ಮುಂದೊಂದು ದಿನ ನೀವು ಕಬ್ಬಿನ ಫ್ಯಾಕ್ಟರಿಯ ಮಾಲೀಕರಿಗೆ ಗುಲಾಮರಾಗದಂತೂ ಸತ್ಯ ಅಂತ ಇದೇ ಮಹಾತ್ಮ ಗಾಂಧೀಜಿ ಅವ್ರು ಹೇಳಿರ್ತಕ್ಕಂಥದ್ದು ಇವತ್ ನಮ್ ಕಣ್ಮುಂದ್ಗಡೆ ಬಂದಿದೆ. ಇವತ್ ಸತ್ಯ ಆಗಿದೆ. ಇವತ್ ಎಲ್ಲಾ ರೈತರು ಯಾರು ಕಬ್ಬು ಬೆಳೀತಾ ಇದ್ದಾರೆ, ಎಲ್ಲಾ ರೈತರು ಈ ಫ್ಯಾಕ್ಟರಿ ಮಾಲೀಕರ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಇವತ್ತು ನಾವೆಲ್ಲ ಹಾದಿ ಬೀದಿಲಿ ನೋಡ್ತಾ ಇದ್ದೀವಿ. ನೋಡಿ, ಈ ಫಿಲಾಸಫಿಗಳಿರುತ್ತಲ್ಲ, ಫಿಲಾಸಫಿಗಳು ಕೇಳೋಕೆ ಚೆನ್ನಾಗಿರುತ್ತೆ. ತಾವು ಕೂಡ ರೈತಾಪಿ ವರ್ಗದ ಜೊತೆಯಲ್ಲಿರೋರಾಗಿ ರೈತರ ದೃಷ್ಟಿಯಿಂದ ಯೋಚನೆ ಮಾಡಿ ಸರ. ಕೃಷಿ ಇಲಾಖೆ ಅಂತ ಒಂದಿದೆ, ಕೃಷಿ ಸಚಿವರಂತಿದ್ದಾರೆ, ಸಕ್ಕರೆ ಸಚಿವರಿದ್ದಾರೆ. ರೈತರು ಈ ಪ್ರಮಾಣದಲ್ಲಿ ಕಬ್ಬು ಬೆಳಿಬೇಕಾದ್ರೆ ಯಾರು ಮಾತಾಡಲ್ಲಪ್ಪ. ನಮಗೆ ಸರ್ಕಾರದ ಕಡೆಯಿಂದ ಅನ್ಯಾಯ ಆಗ್ತಿದೆ ಅಂದ ತಕ್ಷಣ ಫಿಲಾಸಫಿ ಗಾಂಧೀಜಿ ಎಲ್ಲ ನೆನಪಾಗ್ಬಿಡುತ್ತಾ? ಅಲ್ಲ, ಗಾಂಧೀಜಿ ಇವತ್ತು ಹೇಳಿದ್ದಲ್ಲ, ನೆನಪಾಗಿದ್ಯಾಕೆ? ರೈತರು ಬೀದಿಗಿಳಿದ್ರು ಅನ್ನೋ ಕಾರಣಕ್ಕ ಹಿಂದೆ ಕಬ್ಬು ಬೆಳಿಬೇಡಿ, ಕಷ್ಟ ಆಗುತ್ತೆ ಅಂತ ಹೇಳಿ ಕಬ್ಬು ಬೆಳೆಯಕ್ ಮುಂಚೆನೆ ಹೇಳ್ಬೇಕಾಗಿತ್ತು. ಅದ್ರ ಬಗ್ಗೆ ಎಜುಕೇಟ್ ಮಾಡ್ಬೇಕಿತ್ತು ರೈತರಿಗೆ. ಅವಾಗ ನೆನಪಾಗಲ್ಲ ಗಾಂಧೀಜಿ, ಅವಾಗ ನೆನಪಾಗಲ್ಲ ಅವರ ಸ್ಟೇಟ್ಮೆಂಟ್ಗಳು. ಅಲ್ಲ, ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಕಬ್ಬು, ಇಡೀ ದೇಶಕ್ಕೆ ಕಬ್ಬು ಎಷ್ಟು ಬೇಕು, ರೈತರು ಎಷ್ಟು ಬೆಳೆದ್ರೆ ಅನುಕೂಲ ಆಗ್ತದೆ, ನಾವುಗಳು ಸರ್ಕಾರ ಮಾಹಿತಿ ಕೊಡ್ಬೇಕಾಗ್ತದೆ. ಯಾವ್ದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾವುದೇ ರೈತರಿಗೆ ಮಾಹಿತಿ ಕೊಡ್ಬೇಕು. ನಾವ್ ಎಷ್ಟು ಟನ್ ನಮ್ಗೆ ಬೇಕಾಗ್ತದೆ ದೇಶಕ್ಕೆ ರಫ್ತು ಮಾಡಕ್ಕೋ ಮತ್ತೊಂದು ಎಷ್ಟು ನಾವು ಬೆಳಿಬೇಕು. ಅತಿಯಾದ ಹೆಚ್ಚು ಬೆಳ್ಕೊಂಡ್ಬಿಟ್ರೆ ಎಲ್ಲದಕ್ ಸಿಗ್ತದೆ. ನಾನ್ ಏರಿಯಾದಲ್ಲಿ ಎಲ್ಲಿ ಕಬ್ಬು ಬೆಳಿಬಾರ್ದು ಅಲ್ಲಿ ಕಬ್ಬು ಬೆಳೆಯೋದು, ಎಲ್ಲಿ ಭತ್ತ ಬೆಳಿಬೇಕು ಆ ಭತ್ತ ಬೆಳಿತಕ್ಕಂಥ ಏರಿಯಾನ ನೀರಾವರಿ ಮಾಡಿದ ತಕ್ಷಣ ಕಬ್ಬು ಬೆಳಿತಕ್ಕಂಥದ್ದು, ಇವೆಲ್ಲ ಆಗಿದೆ, ತಪ್ಪಾಗಿದಾವೆ. ಅದನ್ನ ಮಾನಿಟರ್ ಮಾಡಕ್ಕೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಕ್ಕರೆ ಇಲಾಖೆ ಇವೆಲ್ಲ ಮುಂದೆ ಬರ್ಬೇಕಾಗ್ತದೆ. ಬಟ್ ಈಗ ಹೋರಾಟ, ರೈತರು ಮಾಡ್ತಕ್ಕಂಥ ಹೋರಾಟದಲ್ಲಿ ಯಾವುದೇ ತಪ್ಪಿಲ್ಲ. ಇವತ್ತು ಪೂಜಾರಿ ಇರ್ಬೋದು, ಇನ್ನೊಬ್ರು, ಮತ್ತೆ ನಾವೆಲ್ಲ ಹೋರಾಟ ಮಾಡ್ಕೊಂಡೇ ಬಂದಿರೋದು. ಹೋರಾಟಕ್ಕೆ ಸರ್ಕಾರ ಅವ್ರಿಗೆ ಸ್ಪಂದನೆ ಮಾಡ್ತದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಂದನೆ ಮಾಡ್ತದೆ, ರೈತರಿಗೆ ನ್ಯಾಯಬದ್ಧವಾದ ದರ ನಿಗದಿ ಮಾಡ್ತದೆ ಅನ್ನೋ ಆಶಾದಾಯಕ. ಸರಿ, ಅದೇ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಬಿಜೆಪಿ ವಕ್ತಾರರು ಕೂಡ ಇದ್ದಾರೆ, ಅವ್ರಿಗೆ ಪ್ರಶ್ನೆ. ಅದೇ ಮುಖ್ಯಮಂತ್ರಿಗಳು ಈಗ ಕೆಲವೇ ಹೊತ್ತಿನ ಹಿಂದೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ, ರೈತರ ಪರವಾಗಿ ನಾವಿದ್ದೀವಿ, ಇನ್ನೇನಿದ್ರು ಕೇಂದ್ರ ಸರ್ಕಾರ FRP ಕರೆಕ್ಷನ್ ಇರಬಹುದು, MSP ರಿವಿಷನ್ ಇರಬಹುದು, ಎಥನಾಲ್ ಕೋಟಾ ಇರಬಹುದು, ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ್ದು. ಮತ್ತೊಮ್ಮೆ ಚೆಂಡನ್ನ ನಿಮ್ಮದೇ ಪಕ್ಷ ನೇತೃತ್ವ ವಹಿಸಿರುವ ಕೇಂದ್ರ ಸರ್ಕಾರದ ಕಡೆಗೆ ದೂಕಿದೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ. ಆಡಳಿತ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂಥ ಹೇಡಿ ಸರ್ಕಾರಗಳು ಇದು ಬಿಟ್ಬಿಟ್ಟು ಬೇರೆ ಏನು ಮಾತಾಡಲ್ಲ. ಯಾಕೆಂದರೆ ಕಬ್ಬು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಬೆಳೆಯೋದಿಲ್ಲ ಸ್ಮಿತಾ, ಇಡೀ ರಾಜ್ಯ ಮಹಾರಾಷ್ಟ್ರದಲ್ಲಿ ಬೆಳೀತಾರೆ, ಮಧ್ಯಪ್ರದೇಶದಲ್ಲಿ ಬೆಳೀತಾರೆ, ಉತ್ತರ ಪ್ರದೇಶದಲ್ಲಿ ಬೆಳೀತಾರೆ. ಎಲ್ಲೂ ರಾಜ್ಯ ಸರ್ಕಾರಗಳೇ ಹೊಣೆಗಾರಿಕೆ ಹೊತ್ಕೊಂಡು ರಾಜ್ಯ ಸರ್ಕಾರಗಳೇ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೇವೆ ಬಿಟ್ರೆ ಯಾವುದು ಕೇಂದ್ರ ಸರ್ಕಾರದ ಮೇಲೆ ಗುಬ್ಬೆ ಕೂತಿಲ್ಲ. ನಾನಿವತ್ತು ಈಗ ರೈತರು ಅದು ಯಾಕೆ ಸಂತೋಷ ಪಡ್ತಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇದೇ ಸರ್ಕಾರ ಕೊಟ್ಟಂಥ ವರದಿ, ಇದೇ ಸರ್ಕಾರ ಈ ವರ್ಷ 25-26ರಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಂತಹ ವರದಿ ಏನಂತ ಹೇಳಿದ್ರೆ, ಒಬ್ಬ ಬೆಳೆಗಾರನಿಗೆ 1 ಟನ್ ಕಬ್ಬು ಬೆಳೆಯೋದಕ್ಕೆ 3,700 ರೂಪಾಯಿ ಖರ್ಚು ಬರುತ್ತೆ ಅಂತೇಳಿ ಸರ್ಕಾರ ಕೊಟ್ಟಿದ್ದು. ಇವತ್ತು ಹೇಳುತ್ತೆ 3,200 ರೂಪಾಯಿ ಕೊಡ್ತೀವಿ ಅಂತೇಳಿ. ಅಂದ್ರೆ ಪ್ರತಿ ಟನ್ಗೆ ಪ್ರತಿ ರೈತನಿಗೆ 500 ರೂಪಾಯಿ ಪ್ರತಿ ಟನ್ನಿಗೆ ಲಾಸ್ ಮಾಡ್ತಾ ಇದೆ. ಯಾರು ಮಾಡ್ತಿರೋದು? ಇದೇ ಸರ್ಕಾರ. ಜನವರಿ 9ನೇ ತಾರೀಕು, ಇದೇ ವರ್ಷ ಜನವರಿ 9ನೇ ತಾರೀಕು ಅವರು ಯಾರು ಸಕ್ಕರೆ ಆಯುಕ್ತರು ಪತ್ರ ಬರೆದ್ರು. 4,400ರಿಂದ 4,500 ರೂಪಾಯಿ ಇವರಿಗೆ ಬೆಲೆ ಕೊಡಬೇಕಾಗುತ್ತೆ ರೈತರಿಗೆ, ಅಟ್ಲೀಸ್ಟ್ 20% ಪ್ರಾಫಿಟ್ ಬರೋದಕ್ಕೆ ಅಂತೇಳಿ. ಈ ವ್ಯವಸ್ಥೆ ಕರ್ನಾಟಕ ಸರ್ಕಾರದ ರಿಪೋರ್ಟ್ ಇದು. ಇದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ. ಇವತ್ತು ನೋಡಿ ಏನು 3,200 ರೂಪಾಯಿ ಹೇಳಿದರೆ, ಆಗಲೇ ನಮ್ಮ ರೈತ ಮುಖಂಡರು ಹೇಳ್ದಂಗೆ ಅದು 10.25 ರಿಕವರಿ ಮೇಲಿರ್ತಕ್ಕಂಥದ್ದು. ನಮ್ಮ ಮಂಡ್ಯ ಆಗಲಿ ಮೈಸೂರಲ್ಲಾಗಲಿ 9 ಕಾಲು ದಾಟದೇ ಇಲ್ಲ ರೀ, ಮ್ಯಾಕ್ಸಿಮಮ್ 9.5.
ದುರಂತ ಅಂದ್ರೆ ನನಗೆ ಗೊತ್ತಿಲ್ಲ ಸರ್ ಎಷ್ಟರ ಮಟ್ಟಿಗೆ ಮಂಡ್ಯ ಭಾಗದ ರೈತರು ಇವತ್ತು ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಬೆಂಬಲವಾಗಿ ನಿಂತಿದ್ರು ನನಗೆ ಗೊತ್ತಿಲ್ಲ. ಈ ರೈತ ಸಂಘಟನೆಗಳಲ್ಲೇ ಒಡಕಿದ್ಯಾ ಅನ್ನೋ ಪ್ರಶ್ನೆ ನಾವು ಅನೇಕ ಬಾರಿ ಮಾಡಿದೀವಿ. ರೈತ ವಿರೋಧಿ ಆಗಲ್ಲ, ರೈತರ ಪರವಾಗಿ ಒಗ್ಗಟ್ಟಾಗಿರ್ಲಿ ಅಂತ ಹೇಳಿ. ಅರ್ಥ 9:15-9:30 ಏನು ಬೆಂಗಳೂರು ಮೈಸೂರು ರೈತರು ಇರ್ಬೋದು, ಮಂಡ್ಯ ರೈತರು ಇರ್ಬೋದು, ಅಥವಾ ಬೆಳಗಾಂ ಬಿಟ್ಬಿಟ್ಟು ಬೇರೆ ಬೇರೆ ಯಾವ ಭಾಗದ ರೈತರಿಗೆ 3,000 ರೂಪಾಯಿ ಸಿಗ್ತಿರೋದು. ಅದ್ರ ಅರ್ಥ ಏನು? ಪ್ರತಿ ಟನ್ಗೆ 700 ರೂಪಾಯಿ ಲಾಸು. ಬಿಟ್ಬಿಡಿ, ಹೆಂಡತಿ ಮಕ್ಕಳು ಸಾಕೋದು ಬಿಟ್ಬಿಡಿ ಅಥವಾ ಲಾಭ ಬರೋದು ಬಿಟ್ಬಿಡಿ, ಪ್ರತಿ ಟನ್ಗೆ 700 ರೂಪಾಯಿ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ನೋಡಿ. ಈ ಇದರಲ್ಲಿ ಏನಾಗುತ್ತೆ, ಉತ್ತರ ಪ್ರದೇಶದಲ್ಲಿ ಏನಾಯ್ತು, ಸುಮಾರು 4,100 ರೂಪಾಯಿ ಪ್ರತಿ ಟನ್ನಿಗೆ ಆಗ್ತಾ ಇದೆ. ಇದ್ರೊಳಗಡೆ ಮಹಾರಾಷ್ಟ್ರದಲ್ಲಿ 3,200 ರೂಪಾಯಿನ ಕಾರ್ಖಾನೆಗಳು ಕೊಟ್ರೆ 210 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. 2022-23 ನಮ್ದೇ ಬಿಜೆಪಿ ಸರ್ಕಾರ ಇದ್ದಾಗ 150 ರೂಪಾಯಿ ಅದಕ್ಕೆ ಸೇರಿಸ್ಬಿಟ್ಟು ಕೊಡ್ತಕ್ಕಂಥ ಒಂದು ಪ್ರಪೋಸಲ್ ಹಾಕಿದ್ವಿ ನಾವು. ಇವತ್ತು ಸರ್ಕಾರ ಕೇವಲ 50 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರೆ, ಆಗ್ಲೇ ನನ್ನ ಸ್ನೇಹಿತರು ಹೇಳ್ತಾ ಅದಕ್ಕೆ ಲಾಭ ಎಷ್ಟು ಬರುತ್ತೆ ಅಂತ ಹೇಳ್ತಿದ್ರು. ಲಾಭ ಇದ್ರೊಳಗಡೆಗೆ ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದು 31,000 ಕೋಟಿ ಅಬ್ಕಾರಿಯಿಂದ ಮತ್ತೆ ಲಿಕ್ಕರ್ ಇಂದ ರಾಜ್ಯ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು. ಇವತ್ತು 50 ರೂಪಾಯಿ ಮಾತ್ರ ನಾವು ಕೊಡ್ತೀವಿ, 50 ರೂಪಾಯಿ ಸರ್ಕಾರ ಇವರು ಫ್ಯಾಕ್ಟ್ರಿ ಕೊಡಬೇಕು ಅಂತ ಹೇಳಿದ್ರೆ 3,300 ರೂಪಾಯಿಲಿ ಯಾವ ಖುಷಿ ಒಳಗಡೆ ಪ್ರತಿ ಟನ್ಗೆ 500 ರೂಪಾಯಿ ಲಾಸ್ ಆಗ್ತಾ ಇದೆಯಲ್ಲ. ಹೆಂಗ್ರೆ ಇದರ ಏನು ವಿಜಯೋತ್ಸವ ಆಚರಿಸ್ತಾವ್ರೆ ಅಂತ ತೋರಿಸಿದ್ರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಜೊತೆಯಲ್ಲಿ ಪೂಜ್ಯರು ಕೂಡ ಇದ್ದಾರೆ. ಅವರು ಕೂಡ ಈ ಕಬ್ಬು ಬೆಳೆಗಾರರ ಪ್ರತಿಭಟನೆ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಅವರನ್ನು ಒಳಗೊಂಡಂತೆ ಅನೇಕ ಸಮುದಾಯದ ಪೂಜ್ಯರು ಕೂಡ ಜಾಯಿನ್ ಆಗಿದ್ರು. ಸ್ವಾಮೀಜಿ, ನನ್ನ ಧ್ವನಿ ತಲುಪ್ತಾ ಇದ್ರೆ, ಈಗ ರೈತರು ಖುಷಿ ಪಡಬೇಕಾದ ನಿರ್ಧಾರ ಸರ್ಕಾರದಿಂದ ಬಂದಿದೆ ಅಂತ ತಮಗೆ ಅನಿಸ್ತಿದ್ಯಾ? ಚರ್ಚೆ ಮುಂದುವರಿಸಿಕೊಳ್ಳಿ. ನಿಜವಾಗ್ಲೂ ಮೇಡಮ್, ಇವತ್ತಿನ ದಿನ ರೈತರು ಖುಷಿ ಪಡಬೇಕು ಅನ್ನೋದು ಆಗಿತ್ತಂದ್ರೆ ಬಹುತೇಕ ರೈತರು ಹೇಳಿರ್ತಕ್ಕಂಥ ಬೇಡಿಕೆ ಈಡೇರಬೇಕಾಗಿತ್ತು. ಅದರ ಇವತ್ತಿನ ದಿನ ಬಾಯಿಗೆ ಬೆಣ್ಣೆ ಒರೆಸುವಂಥ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಕೇವಲ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಅಲ್ಲ, ಎರಡೂ ಕೂಡ ಮಧ್ಯಸ್ಥಿಕೆಯನ್ನು ಐತಿ. ರೈತರು ಏನು ಬೇಡಿಕೆ ಇತ್ತಲ್ಲ 3,500, ಅದು ನಿಜವಾಗಲೂ 3,500 ಅದು ಕೇಂದ್ರ ಸರ್ಕಾರವೇ ಆಗಲಿ ರಾಜ್ಯ ಸರ್ಕಾರ ಇಬ್ಬರೂ ಕೂಡ ಅದನ್ನು ಆ ರೈತರ ಬೇಡಿಕೆಯನ್ನು ಈಡೇರಿಸಿದ್ರೆ ಅದು ನಿಜವಾಗ್ಲೂ ಇದು ಸಂಭ್ರಮಾಚರಣೆ ಮಾಡುವಂಥ ದಿನ ಅಂತ ನಾವು ಒಪ್ಕೋತಿದ್ವಿ. ಈಗ ಪ್ರತಿಭಟನೆ ಕೈ ಬಿಡ್ತಾರಾ, ಮುಂದುವರಿಸ್ತಾರಾ? ನಿಮ್ಮ ಪ್ರಕಾರ ಏನಾಗಬೇಕು ಅಂತ? ನೋಡ್ಬೇಕು ಮೇಡಮ್, ಇವತ್ತು ರೈತರು ಅಲ್ಲಿ ಸೇರಿರ್ತಕ್ಕಂಥ ಸಂದರ್ಭವನ್ನು ಅಲ್ಲಿದ್ದ ವ್ಯವಸ್ಥೆಯನ್ನು ನೋಡಿದಾಗ ಇವತ್ತು ಲಕ್ಷೋಪಲಕ್ಷದ ರೀತಿಯೊಳಗೆ ರೈತರು ತಮ್ಮ ಸ್ವಯಂ ಪ್ರೇರಿತವಾಗಿ ಬರ್ತಾಯಿದ್ರು. ನಾನು ಕೂಡ ಆ ಹೋರಾಟದಲ್ಲಿ ಕೆಲವು ದಿನ ಭಾಗಿಯಾಗಿದ್ದೆ. ಆ ಹೋರಾಟದ ಸ್ಥಿತಿಗತಿಯನ್ನು ನೋಡಿದಾಗ ಅವರೇ ಬೀದಿಯಲ್ಲಿ ನಿಂತು ಅಡುಗೆಯನ್ನು ಮಾಡಿ ದಾಸೋಹ ಸಂಗ್ರಹ ಮಾಡುವಂಥ ಸಂದರ್ಭದೊಳಗೆ ಎಲ್ಲ ಮಠಾಧೀಶರು ಕೂಡ ಅವರಿಗೆ ಬೆಂಬಲವಾಗಿ ನಿಂತಿದ್ರು. ಇವತ್ತಿನ ದಿನ ಜಾತಿ ಮತ ಪಂಥ ಭೇದ ಬಣ್ಣ ಎಲ್ಲ ಮರೆತು ಇಂಥ ಒಂದು ಯಶಸ್ಸು ಹೋರಾಟ ಆಗಬೇಕಾಗಿತ್ತಂದ್ರೆ ನಿಜವಾಗ್ಲೂ ಮೇಡಮ್ ಹೇಳ್ತೀನಿ, ಎಷ್ಟೊಂದು ರೈತರಿಗೆ ಅನ್ಯಾಯ ಆಗ್ತಿದೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಅದು ಯಾರೂ ಹೇಳ್ತಿರೋದು. ಇವತ್ತು ನಾವೆಲ್ಲರೂ ಈ ಚರ್ಚೆಯಲ್ಲಿ ನೋಡಿದಾಗ ಒಬ್ಬರು ರಾಜ್ಯ ಸರ್ಕಾರಕ್ಕೆ ದುಡೋದು, ಒಬ್ಬರು ಕೇಂದ್ರ ಸರ್ಕಾರಕ್ಕೆ ದುಡೋದು, ಇದು ದುಡೋದನ್ನು ಬಿಟ್ಟು ಎರಡೂ ಸರ್ಕಾರಕ್ಕೆ ಕೂಡ ಇವತ್ತು ರೈತರ ಕಾಳಜಿಯನ್ನು ಬಯಸಿ ರೈತನಿಗೆ ಏನು ಒಳ್ಳೇದಾಗಬೇಕಾಗೈತಿ, ಬರೀ ನೀವು ಒಬ್ಬೊಬ್ಬರ ಮ್ಯಾಗ ದುಡ್ಕೋತ ಹೋಗೋದು ಬೇಕಾಗಿಲ್ಲ, ರೈತನಿಗೆ ಸಿಗಬೇಕಾಗಿರ್ತಕ್ಕಂಥದ್ದು. ಇವತ್ತು ನೋಡಿರಿ, ನಾವು ಒಂದು ಪೆನ್ನು ಉತ್ಪಾದನೆ ಮಾಡಿದಂದ್ರೆ ಪೆನ್ನಿನ ಬೆಲೆಯನ್ನು ಆ ಪೆನ್ನು ತಯಾರು ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿಯನ್ನು ಅದನ್ನು ಬೆಂಬಲ ಬೆಲೆಯನ್ನು ಆತ ಹಾಕ್ತಾನೆ. ಆದರೆ ರೈತ ಇವತ್ತು ಆ ರೈತ ಅದನ್ನು ಉಳುಮೆಯನ್ನು ಮಾಡಿ ಕಷ್ಟಪಟ್ಟು ಅದನ್ನು ಲಾಭ ಪಡಿಬೇಕಾಗಿರ್ತಕ್ಕಂಥ ರೈತನ ಹೊರತು, ಆದರೆ ಇವತ್ತು ಲಾಭ ಪಡಿತಕ್ಕಂಥವ್ರು ಈ ಕಾರ್ಖಾನೆ ವ್ಯವಸ್ಥಾಪಕರಾಗಿದ್ದಾರೆ ಅನ್ನೋಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಇವತ್ತಿನ ಸ್ಥಿತಿ ನೋಡಿದ್ರೆ ಬಹುತೇಕ ಬೆಳಗಾವಿ ಭಾಗಕ್ಕೆ ಒಂದಿಷ್ಟು ನಮಗೆ ನಿರಾಳ ಅನಿಸಿದೆ. ಇದು ಯಶಸ್ಸು ಸಿಕ್ಕಿದೆ ಅನ್ನೋಕ್ಕಿಂತ ಒಂದಷ್ಟು ನಿರಾಳ ಅನಿಸಿದೆ. ಸುಮಾರು ದಿವಸಗಳು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಒಂದಷ್ಟು ನಿರಾಳ ಅನಿಸಿದೆ. ಆದರೆ ಇನ್ನಷ್ಟು ವ್ಯವಸ್ಥೆಗಳನ್ನು ಕೇಳಿದ್ರೆ ಕೇವಲ ಬೆಳಗಾವಿ ಕಟ್ಟೆ ಸೀಮಿತ, ಬಿಜಾಪುರಕ್ಕಿಲ್ಲ, ಯಾಕಂದರೆ ಇಲ್ಲಿ ರಿಕವರಿ ಪರ್ಸೆಂಟೇಜ್ ಕಮ್ಮಿ ಇದೆ ಅನ್ನೋ ವ್ಯವಸ್ಥೆ ಕೂಡ ಕೇಳ್ತಾ ಇದ್ದೀವಿ. ಆದರೆ ಬೆಳಗಾವಕ್ಕೂ ಹೋರಾಟ ಕೈ ಬಿಡ್ತಾರೋ ಗೊತ್ತಿಲ್ಲ. ಅದು ರೈತ ಸಂಘದವ್ರು ರಿಕವರಿ ಫಿಕ್ಸ್ ಮಾಡೋದ್ರಲ್ಲೂ ನಡೀತಿದೆಯಲ್ಲ ಸರ್ ಅನ್ಯಾಯ, ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಒಂದು ಚಿಕ್ಕ ಬ್ರೇಕ್ ಹೋಗಿ ಬರೋ ಸಮಯ, ಬ್ರೇಕಿಂದ ಬಂದ ಮೇಲೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ನಡೆಸ್ತಾ ಇರುವ ಒಂದು ಲಾಬಿ ಇದೆಯಲ್ಲ, ಇದ್ರ ಬಗ್ಗೆ ಮಾತನಾಡಬೇಕಲ್ಲ. ಇವಾಗಲೂ ಕೂಡ ಇದಕ್ಕೆ ಚಂದ್ರಶೇಖರ್ ಅವರು ಉತ್ತರ ಕೊಡಬೇಕು. ನಿರಾಣಿ ಅವರು ಹ್ಯಾಪಿ ಇಲ್ಲಂತೆ ಸರ್, ಆಚೆ ಬಂದು ಹೇಳ್ತಿದ್ದಾರೆ ಸರ್ಕಾರನ ನಡೆಸ್ಕೊಳ್ಳಿ, ನಾನು ಕೊಟ್ಬಿಡ್ತೀನಿ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿ. ತೂಕದಲ್ಲೂ ಮೋಸ, ರಿಕವರಿ ಅದನ್ನು ಫಿಕ್ಸ್ ಮಾಡೋದ್ರಲ್ಲೂ ಮೋಸ. ದುಡ್ಡು ಆಯಿತು 3,300 ರೂಪಾಯಿ ನಿಗದಿ ಮಾಡಿದಾರಲ್ಲ, 16 ಕೊಟ್ಬಿಡ್ತಾರ, ಅದನ್ನು ಕೊಡೋದ್ರಲ್ಲೂ ಡಿಲೇ. ಸಕ್ಕರೆ ಕಾರ್ಖಾನೆಗಳಿಂದ ರೈತರಿಗೆ ತಲುಪೋ ಹಣ ಅದು ಕೂಡ ಡಿಲೇ. ಇದ್ರ ಬಗ್ಗೆ ಈ ಪ್ರತಿಭಟನೆ ನಿಜವಾಗ್ಲೂ ಕೂಡ ಬೆಳಕು ಚೆಲ್ಲಬೇಕಾಗಿತ್ತು, ಚೆಲ್ತಾ. ಇದ್ರ ಬಗ್ಗೆ ಸರ್ಕಾರ ಏನಾದರೂ ಗಮನ ಕೊಟ್ಟಿದ್ಯಾ? ಇದ್ರ ಬಗ್ಗೆ ಮಾತುಕತೆ ಮುಂದುವರಿಸೋಣ. ಬ್ರೇಕ್. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆಯಲ್ಲಿ ಕುರುಬೂರು ಶಾಂತಕುಮಾರ್ ಸರ್ ಇದ್ದಾರೆ. ಶಾಂತಕುಮಾರ್ ಸರ್, ಈ ರೈತರಿಗೆ ಅದರಲ್ಲೂ ಕಬ್ಬು ಬೆಳೆಗಾರರಿಗೆ ಆಗ್ತಾ ಇರುವ ಅನ್ಯಾಯ ಒಂದೆರಡು ಥರ ಅಲ್ಲ. ತೂಕದಲ್ಲಿ ಮೋಸ ಆಗುತ್ತೆ, ರಿಕವರಿ ನಿಗದಿ ಮಾಡೋದ್ರಲ್ಲಿ ಅನ್ಯಾಯ ಆಗುತ್ತೆ, ಬಿಲ್ ಪೇಮೆಂಟಲ್ಲಿ ಡಿಲೇ ಆಗುತ್ತೆ. ಇವತ್ತಿನ ಹೋರಾಟ ಕೇವಲ ಬೆಂಬಲ ಬೆಲೆ ನಿಗದಿ ಅನ್ನೋ ವಿಚಾರಕ್ಕೆ ಸೀಮಿತವಾಗಿ ಹೋಯಿತು ಅಂಥೇಳಿ ಇನ್ನೂ ಹೋರಾಟ ಮಾಡಬೇಕಾಗಿರೋ ವಿಚಾರ ಅನೇಕ ಇದೆ.
ಕುರ್ಬೂರ್ ಸರ್ ನನ್ನ ಧ್ವನಿ ತಲುಪ್ತಾ ಇದ್ರೆ ಕೇವಲ ಬೆಂಬಲ ಬೆಲೆ ಸರ್ಕಾರ ಏನೋ ಮೂಗಿಗೆ ತುಪ್ಪ ಸವರಿತು ಇಲ್ಲಿಗೆ ನಿಲ್ಲಿಲ್ಲ ರೈತರ ಸಮಸ್ಯೆ ಅಂತ. ಕಬ್ಬು ಬೆಳೆಗಾರರದೇ ಅನೇಕ ಸಮಸ್ಯೆ ಇದೆ. ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡ್ತಿರುವ ಅನ್ಯಾಯ, ಬಿಲ್ ಪೇಮೆಂಟಲ್ಲಿ ಡಿಲೇ ಆಗೋದು, ತೂಕದಲ್ಲಿ ವ್ಯತ್ಯಾಸ ಮಾಡೋದು, ರಿಕವರಿ ಫಿಕ್ಸ್ ಮಾಡೋದ್ರಲ್ಲಿ ಅನ್ಯಾಯ, ಇದನ್ನೆಲ್ಲ ಯಾವಾಗ ಯಾರು ಅಡ್ರೆಸ್ ಮಾಡಬೇಕು ಅಂತ? ಮೇಡಮ್, ಈಗ 100 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ 6 ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಕೊಡ್ತಾರ ಬಿಡ್ತಾರ ಅದು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸರ್ಕಾರ ನಿಗದಿ ಮಾಡಿದ ಆದೇಶವನ್ನು ಎಷ್ಟೋ ಸಂದರ್ಭದಲ್ಲಿ ಆ ಆದೇಶವನ್ನು ಗಾಳಿಗೆ ತುರಿತಕ್ಕಂಥ ವಿಚಾರಗಳನ್ನ ನೋಡಿದ್ದೀವಿ. ಕನಿಷ್ಠ ಪಕ್ಷ ಏನು 3200ಕ್ಕೆ 3300 ಕೊಡ್ತಾರೆ ಅಂತ ಹೇಳಿದರೆ ಅದು ಇಂಪ್ಲಿಮೆಂಟ್ ಆಗಿದ್ದರೆ ಖಂಡಿತವಾಗ್ಲೂ ಕೂಡ ರೈತರ ಹೋರಾಟಕ್ಕೆ ಒಳ್ಳೆಯದಾಗ್ತಿತ್ತು ಅಂತ ಅನಿಸ್ತದೆ. ಆದರೆ 6 ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳೋದು ನಿಜವಾಗ್ಲೂ ಕೊಡೋದು ನಂಬುವಂಥದ್ದಲ್ಲ. ಕಾರ್ಖಾನೆ ಮಾಲೀಕರು ನಾವು ಚಾಪೆ ಕೆಳಗೆ ನುಗ್ಗರೆ ಅವರು ರಂಗೋಲಿ ಕೆಳಗೆ ನುಗ್ತಾರೆ. ಅವರು ಕೋರ್ಟ್ ಹೋಗೋದು, ಸ್ಟೇ ಮಾಡಿಸೋದು ದೊಡ್ಡ ಒಂದು ಅವ್ರಿಗೆ ಯಾವಾಗಲೂ ಕೂಡ ಅದೇ ಒಂದು ಬೆಳವಣಿಗೆ ಆಗ್ಬಿಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅವರಿಗೆ ಕಠಿಣವಾದಂಥ ನಿರ್ಧಾರ ತೆಗೆದುಕೊಂಡು ಸೂಚನೆ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ರೈತರ ಜೊತೆ ಚರ್ಚೆ ಮಾಡಿ 8 ದಿವಸಗಳಿಂದ ಹೋರಾಟ ಮಾಡಿದ್ದೀವಿ, ಕಬ್ಬು ಬೆಳೆ ನೋಡೋದು ನಿಂತಿದೆ, ಇವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಹೋರಾಟ ಒಂದೇ ದಿವಸ ಹೋರಾಟ ಅಲ್ಲ, ನಿರಂತರವಾಗಿ ನಡೀತಾ ಇರ್ತದೆ. ಹಲವಾರು ಸಂದರ್ಭದಲ್ಲಿ ತೂಕದಲ್ಲಿ ಮೋಸ, ಇಳುವರಿಯಲ್ಲಿ ಮೋಸ ಎಲ್ಲವನ್ನ ಕಾರ್ಖಾನೆಗಳು ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಈಚೆಗೆ ಸಕ್ಕರೆ ಕಾರ್ಖಾನೆಗಳು 1% ತೂಕದಲ್ಲಿ ಇಳುವರಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ. 13 ಬರ್ತಾ ಇದ್ದಂಥ ಸಕ್ಕರೆ ಕಾರ್ಖಾನೆ ಈಗ 12ಕ್ಕೆ ಇಳಿದಿದೆ. ಸಕ್ಕರೆ ಕಾರ್ಖಾನೆಯಲ್ಲಿ ಇಳುವರಿಯನ್ನು ಮಾನದಂಡವನ್ನು ಚೆಕ್ ಮಾಡ್ತಕ್ಕಂಥದ್ದು ಆ ಸಕ್ಕರೆ ಕಾರ್ಖಾನೆ ಮಾಲೀಕರೇ, ವರದಿ ಕೊಡ್ತಕ್ಕಂಥವ್ರು ಸಕ್ಕರೆ ಕಾರ್ಖಾನೆ ಮಾಲೀಕರೇ. ಅದರಿಂದ ರೈತರಿಗೆ ಯಾವ ನ್ಯಾಯ ಸಿಗ್ತದೆ ಅನ್ನೋತಕ್ಕಂಥ ಮಾತು. ಅದಕ್ಕೆ ಆ ಮಾನದಂಡವನ್ನು ನಿರ್ಧಾರ ಮಾಡುವಂಥದ್ದು, ಪರಿಶೀಲನೆ ಮಾಡುವಂಥದ್ದು ಸರ್ಕಾರದ ವತಿಯಿಂದ ಒಂದು ಸಮಿತಿಯನ್ನು ಮಾಡಿದ್ರೆ ಖಂಡಿತವೂ ಸ್ವಲ್ಪ ಅನುಕೂಲ ಆಗ್ತದೆ. ಈ ದಿಕ್ಕದಲ್ಲೂ ಕೂಡ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮತ್ತು ದುಡ್ಡು 2014 ದಿವಸದಲ್ಲಿ ಹಣ ಕೊಡಬೇಕು ಅಂತಿದೆ, ವಿಳಂಬ ಆದರೆ 15% ಬಡ್ಡಿ ಕೊಡಬೇಕು ಅಂತಿದೆ. ಆದರೆ ಎಲ್ಲ ಕಾರ್ಖಾನೆಗಳು 2 ತಿಂಗಳು 3 ತಿಂಗಳು ಕೊಡ್ತವೆ. ಆಮೇಲೆ ರೈತರಿಗೆ ಕೆಲವು ಇರೋ ಸೊಸೈಟಿಗಳ ಮೂಲಕ ಬ್ಯಾಂಕ್ ಖಾತೆಗೆ ಹಾಕಿದ್ದೀವಿ ಅಂತೇಳಿ ಒಂದೊಂದು ತಿಂಗಳು ಸ್ವಲ್ಪ ಕೊಡ್ತಾರೆ ಕೆಲವು ಕಾರ್ಖಾನೆಗಳು. ಹಂಗೆ ಮಾಡಬಾರ್ದು. ಏಕಕಾಲದಲ್ಲೇ 14 ದಿವಸ ಒಳಗೆ ಸಂಪೂರ್ಣ ರೈತರ ಹಣವನ್ನು ಕೊಡುವಂಥ ನಿರ್ಧಾರವನ್ನು ಮಾಡಬೇಕು, ಸೂಚನೆಯನ್ನು ಕೊಡಬೇಕು, ಆದರೆ ಇಂಪ್ಲಿಮೆಂಟ್ ಮಾಡಬೇಕು. ಈ ರೀತಿಯಾಗಿ ಸಕ್ಕರೆ ಅಭಿವೃದ್ಧಿ ಆಯುಕ್ತರು ಕೆಲಸವನ್ನು ಮಾಡಬೇಕಾಗ್ತದೆ. ಕೇವಲ ಚಳುವಳಿ ಆದಾಗ ಮೊಸಳೆ ಕಣ್ಣೀರು ಸುರಿಸೋದು, ಒಂದು ನಿರ್ಧಾರ ಮಾಡಿದ್ದೀವಿ ಅನ್ನೋದು, ರೈತರ ಪರ ಅಂತ ಹೇಳೋದು, ಇದರಿಂದ ಲಾಭ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಇನ್ನಾದರೂ ಕೂಡ ಕೇಂದ್ರ ಸರ್ಕಾರ ಕಬ್ಬಿನ ದರವನ್ನು FRP ದರವನ್ನು ರೈತರ ಹೊಲದಲ್ಲಿನ ದರ ಅಂತ ನಿಗದಿ ಮಾಡಿದ್ರೆ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಆಗ ಕಟಾವು ಕೂಲಿ, ಸಾಗಾಣಿಕೆ ವೆಚ್ಚ ಇದರಿಂದ ಶೋಷಣೆ ಆಗ್ತಕ್ಕಂಥದ್ದು ನಿಲ್ತದೆ. ಯಾಕೆಂದರೆ ಒಂದೊಂದು ಕಾರ್ಖಾನೆಗಳು 1 ಟನ್ ಕಬ್ಬಿಗೆ 1000 ರೂಪಾಯಿ ತನಕ ತಗೋತಾರೆ, 800 ರೂಪಾಯಿ ತನಕ ತಗೋತಾರೆ ಕಟಾವು ಕೂಲಿ, ಸಾಗಾಣಿಕೆ ವೆಚ್ಚನ. ಇದು ತಪ್ಪು. ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದೇ ಬೇರೆ, ಅವ್ರು ತಗೋತಕ್ಕಂಥದ್ದೇ ಬೇರೆ. ಅದರಿಂದ ಅದನ್ನು ನಿಯಂತ್ರಣ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತದ ಮೂಲಕ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ನಾಳೆ ನಾವು ಎಲ್ಲ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೀವಿ. ಸರಿ ಸರ್, ಧನ್ಯವಾದ. ನಮ್ಮ ಜೊತೆ ಇಷ್ಟೊತ್ತು ಜಾಯ್ನ್ ಆಗಿದೆ ಅಲ್ಲಿಗೆ ಧರ್ಮರಾಜ್ ಸಾಹು ಸರ್. ಸರ್ಕಾರ ನಿಯಮ ಮಾಡಿಬಿಟ್ರೆ ಎಲ್ಲ ಮುಗೀತು ಅಂತಲ್ಲ, ಅದ್ರ ಇಂಪ್ಲಿಮೆಂಟೇಷನ್ ಆಗಬೇಕು. ಈಗ ನಿಯಮ ಹಂಗೆ ನೋಡಿದ್ರೆ ಪುಸ್ತಕದಲ್ಲಿ ಬೇಕಾದಷ್ಟಿದೆ. ರಾಜ್ಯ ಸರ್ಕಾರ ಬಹಳಷ್ಟು ಶಬ್ದ ಯೂಸ್ ಮಾಡೋದ್ರಲ್ಲಿ ಬಹಳ ತಪ್ಪು ಮಾಡ್ತಾರೆ. MSP ಹತ್ರ ಇದು MSP ಅಲ್ಲ, ಕಬ್ಬಿಂದು ಸಕ್ಕರೆ ಬೆಂಬಲ ಅಂದ್ರೆ ಬೆಂಬಲ ಬೆಲೆನೂ ಅಲ್ಲ. ಇದು ನಮ್ಮ ಕಬ್ಬಿಗೆ ದೊರಕಬೇಕಾಗಿರೋದು FRP ಅಂತ ಕರೀತಾರೆ, ಫೇರ್ ಆ್ಯಂಡ್ ರಿಮನರೇಟಿವ್ ಪ್ರೈಸ್. ಬೆಂಬಲ ಬೆಲೆನೂ ಅಲ್ಲ, ನಮ್ಮ ಬೆಲೆ ಬರಬೇಕಾಗಿದ್ದಕ್ಕೆ ಹೆಸರು ಇಟ್ಟಿದ್ದಾರೆ. ಅದು ಬೆಂಬಲ ಬೆಲೆ ಅಂದರೆ ನಮ್ಮ FRPಗಿಂತ ಜಾಸ್ತಿ ಕೊಡ್ತಾ ಇಲ್ಲ. ಇನ್ನೊಂದು ಶಾಂತಕುಮಾರ್ ಸರ್ ಅವರು ಹೇಳಿದ್ರು, ಏನು ಹೇಳಿದ್ರೆ, ನಾವು 15 ದಿವಸದಲ್ಲಿ ನಮ್ಮ ರೈತರ ಖಾತೆಗಳಿಗೆ ಕೊಡಬೇಕು. FRP ಕಾನೂನು ಪ್ರಕಾರ ರೈತರ ಖಾತೆಗಳಿಗೆ 14 ದಿನಗಳವರೆಗೆ ಒಳಗಾಗಿ ಕೊಡಬೇಕು. FRP ಕಾನೂನು ಹೇಳುತ್ತೆ. 14 ದಿನಗಳ ಕಳೆದ ಮೇಲೆ ಒಂದು ವೇಳೆ ಕೊಡದೇ ಹೋದರೆ 15% ಬಡ್ಡಿ ಸೇರಿಸಿ ಕೊಡಬೇಕಂತ ಹೇಳ್ತಾರೆ. ಕಾನೂನಿದೆ. ಅದು ಏನು ಮಾಡಬೇಕು ಕಾನೂನು? ಪ್ರತಿಯೊಬ್ಬ ಇಂಡಿವಿಜುವಲ್ ಆಗಿ ನಾವು ಕೋರ್ಟಿಗೆ ಹೋಗ್ಬೇಕಾದ್ರೆ ಅನ್ನೋದು ಒಬ್ಬ 15 ದಿನ 14 ದಿನ ಕೊಡಬೇಕು.
15 ದಿನ ಕೊಡಲ್ಲ, 25 ದಿನ ಕೊಡ್ತಾರೆ, 1 ತಿಂಗಳು ಬಿಟ್ಟು ಕೊಡ್ತಾರೆ, 2 ತಿಂಗಳು ಬಿಟ್ಟು ಕೊಡ್ತಾರೆ. 15% ಬಡ್ಡಿ ಸೇರಿಸಿ ಕೊಡಬೇಕಾದ್ರೆ ಒಬ್ಬ ರೈತ ಕೋರ್ಟಿಗೆ ಹೋಗ್ಬೇಕು, ಅವನು ಒಬ್ಬನೇ. ಅವನಿಗೆ ಒಂದು 2,000 ಬರುತ್ತೆ, ವಕೀಲ ಫೀಸೇ ಆಗುತ್ತೆ, 5,000 10,000 ಫೀಸ್ ಆಗುತ್ತೆ. ಈ FRP ಕಾನೂನು ತಿದ್ದುಪಡಿ ಬರೋ ದುಡ್ಡನ್ನು ಪಡ್ಕೊಳ್ಳೋಕೆ ಇನ್ನೂ ಎಕ್ಸ್ಟ್ರಾ ಕೈಯಿಂದ ಖರ್ಚು ಮಾಡಿ ಪಡ್ಕೊಳ್ಳೋ ಪರಿಸ್ಥಿತಿ. 15 ದಿನದ ಈ FRP ಕಾನೂನು ತಿದ್ದುಪಡಿ ಮಾಡಬೇಕು. ಆಟೋಮೆಟಿಕ್ ಆಗಿ ನಮ್ಮ ಖಾತೆಗೆ 15 ದಿನ ವಿಳಂಬ ಮಾಡಿದ ಸಕ್ಕರೆ ಕಾರ್ಖಾನೆ ಯಾವ ರೈತನಿಗೆ ಹಾಕ್ಲಿಕ್ಕೆ ವಿಳಂಬ ಮಾಡ್ತಾ ಆಟೋಮೆಟಿಕ್ಕಾಗಿ 15% ಬಡ್ಡಿ ಬರಬೇಕು. ಯಾವ ರೀತಿ ನಾವು ಮಾರ್ಚ್ 31ಕ್ಕೆ ರೈತ ಬ್ಯಾಂಕಿಗೆ ದುಡ್ಡು ಕಟ್ಟು ಹೋದರೆ 3% ಇದ್ದು 6% ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ. ಅದು FRP ಕಾನೂನು ಮಾಡೋದು ಕೇಂದ್ರ ಸರ್ಕಾರ. ಸರ್ ಅವ್ರು ಹೇಳಿದರು 3,000ಕ್ಕೆ ಹರ್ಷ ಮಾಡ್ತಾ ಇದ್ರಿ, ಹರ್ಷ ಭರ್ತಿ ಮಾಡ್ತಾ ಇದ್ರಿ, ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿದ್ರು. ಸರ್ FRP ಮಾಡೋದು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ FRP ಮಾಡಲ್ಲ, ಕೇಂದ್ರ ಸರ್ಕಾರ ಮಾಡೋದು. ಇಲ್ಲಿ ಮಧುಸೂದನ ಸರ್ ಹೇಳಿದ್ರು 10,000 ರೂಪಾಯಿ ಹೇಳಿದ್ರು. 10,000 ಯಾರು ಕೊಡ್ಬೇಕು ಸರ್? ಈಗ ಸರ್ಕಾರ ಕೊಡ್ಲಿ ಅಂತ ಸರ್ಕಾರ ಕೊಡ್ಬೇಕಾದ್ರೆ ಬೈ ಪ್ರೊಡಕ್ಟೇ ಸಿನಾರಿ ಅನಿಸ್ತಾ ಇಲ್ಲ. ಸಿ ರಂಗರಾಜನ್ ಕಮಿಟಿ ಪ್ರಕಾರ 70-30 ಅನುಪಾತದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಬೈ ಪ್ರಾಡಕ್ಟ್. ಎಥನಾಲ್ ಆಗಲಿ, ಕೋ ಜನರೇಷನ್ ಆಗಲಿ, ಡಿಸ್ಟಿಲರಿ ಆಗಲಿ, ಇವೆಲ್ಲ ಎಷ್ಟಾಗಬೇಕು? 70-30 ಅನುಪಾತದಲ್ಲಿ ಆಗಬೇಕು. 70% ರೈತರಿಗೆ, 30% ಕಾರ್ಖಾನೆಯವರಿಗೆ. ಅದೇ ಮಾಡ್ತಾ ಇಲ್ಲ. 7% ಬರ್ತಿದ್ಯಾ? 70 ಬಿಡಿ, 7% ಆದ್ರೂ ಬರುತ್ತಾ ರೈತರಿಗೆ? ಇಲ್ಲಿವರೆಗೆ ಯಾವ ಕಾರ್ಖಾನೆ ತೋರಿಸಿಲ್ಲ, ಯಾವ ಕಾರ್ಖಾನೆ ತೋರಿಸಿಲ್ಲ. ಅದು ಏನಂದ್ರೆ ಸಿ ರಂಗರಾಜನ್ ಕಮಿಟಿನೇ ತರಿಸಿಲ್ಲ. ಈ ಗುಜರಾತ್ನಲ್ಲಿ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ, ಘಾನಾದೇವಿ ಸಕ್ಕರೆ ಕಾರ್ಖಾನೆ. ಈ ವರ್ಷ 4,400 ಕೊಟ್ಟಿದ್ದಾರೆ. ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ತೆಗೆದು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅವರು? ಅದು ಕೋಆಪರೇಟಿವ್ ಫ್ಯಾಕ್ಟ್ರಿ. ಇವ್ರು ಹೇಳ್ತಾರ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ 80 ಕಾರ್ಖಾನೆಗಳಲ್ಲಿ 30 ಕಾರ್ಖಾನೆಗಳು ಲಾಸ್ ಆಗಿ ಲೀಸ್ ಕೊಟ್ಟಿದ್ದಾರೆ. ಈಗ ನಾನು NSL ಕಾರ್ಖಾನೆ, SSK ಕಾರ್ಖಾನೆ ಡೈರೆಕ್ಟರ್ ಇದ್ದೇನೆ. NSL ಕಾರ್ಖಾನೆ ಸಹಕಾರಿ ಸಕ್ಕರೆ ಕಾರ್ಖಾನೆ, NSL ಕಾರ್ಖಾನೆ ಹೈದರಾಬಾದ್ ಬೇಸ್ಡ್ ಕಂಪನಿಗೆ 30 ವರ್ಷ ಲೀಸ್ ಕೊಟ್ಟಿದ್ದಾರೆ. 30 ವರ್ಷ ಅವರೇ ಅದಕ್ಕೆ ಓನರು. ಈಗ ನಾವು ಯಾರ ಮೇಲೆ ಹಾಕ್ಬೇಕು? ಸರ್ಕಾರ, ಕೇಂದ್ರ ಸರ್ಕಾರ FRP ಮಾಡೋದು, ಲೈಸೆನ್ಸ್ ಕೊಡೋದು ಕೇಂದ್ರ ಸರ್ಕಾರ ಮಾಡೋದು. ರಾಜ್ಯ ಸರ್ಕಾರ ಏನು ಮಾಡೋದು? ಕೇವಲ SAP ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಗೈಡ್ಲೈನ್ಸ್ ಇಷ್ಟೇ ಕೊಡಬೇಕು. ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ. MSP ಮಾಡೋದು ಕೇಂದ್ರ ಸರ್ಕಾರ, FRP ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೈಯಾಗಿ ಏನೂ ಇಲ್ಲ. ಇದೇ ಮಾಡಿದ್ದು ಯಾಕೆ ಖುಷಿ ಪಡ್ತಾ ಇದ್ದಾರೆ? 3,110 10.25ಕ್ಕೆ 3,100 100 2 kg ಸಕ್ಕರೆ ಬೀಳುತ್ತೆ ಅದು. ಅಲ್ಲಿಂದ 11.25ಗೆ 3,200 ಪ್ಲಸ್ 50 ರೂಪಾಯಿ ಪ್ಲಸ್ 50 ರೂಪಾಯಿ 3,300. ಈ ಬೆಳಗಾವದಲ್ಲಿ 11.25 ಬರ್ತದೆ. ಈಗ ಅದು ಈ ಸದ್ಯ ಬೆಳಗಾವದಲ್ಲಿ ಬರ್ತದೆ, ಗುಲ್ಬರ್ಗದಲ್ಲಿ ಬರಲ್ಲ. ಗುಲ್ಬರ್ಗದಲ್ಲಿ ಮ್ಯಾಕ್ಸಿಮಮ್ ಸರ್ ಹೇಳ್ತಾ ಇದ್ರು ನಮ್ಮಲ್ಲಿ 9.5 9 ಬರ್ತದೆ ಅಂತ ಹೇಳಿದ್ರು. ನಮ್ಮ ಗುಲ್ಬರ್ಗದಲ್ಲಿ 10.25 ಬರುತ್ತೆ. 10.25 ಎಷ್ಟಾಗುತ್ತೆ? 3,100. ಅದರಲ್ಲಿ 3,000 ನಮಗೆ ಕೊಟ್ಟರೆ ಇನ್ನು ₹100 ಕಂತು 6 ತಿಂಗಳು ಕತೆ ಲೆಕ್ಕಾಚಾರ ಕೊಡೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಹೌದು, ಅದಕ್ಕೆ ಮತ್ತೆ ಹೋರಾಟ ಮಾಡ್ಬೇಕು. ಈಗ ಸರ್ಕಾರಕ್ಕೆ ಹೋರಾಟ ಮಾಡ್ಲಿಕ್ಕೆ ಈಜಿ. ಯಾಕೆ? ಸರ್ಕಾರ ಹೇಳಿದ್ದೇ ಮಾತು, ಸರ್ಕಾರ ಕೊಟ್ಟಂತ ಮಾತು ಎಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳ ಮೀಟಿಂಗ್ ಅಟೆಂಡ್ ಆಗಿದೆ. ನಾನು ಕಲಬುರಗಿ ಪ್ರತಿನಿಧಿಯಾಗಿ ಅಟೆಂಡ್ ಆಗಿದೆ. ಅಲ್ಲಿಂದ ಅಲ್ಲೆಲ್ಲ ಕಾರ್ಖಾನೆ ಮಾಲೀಕರೇ ಕೂತಿದ್ರು, ಅರ್ಧ ಜನ. ನಮ್ಮದು ಅವ್ರದ್ದು ಎದುರಾ ಬಿದ್ರಿಯಾಗಿ ಕಾರ್ಖಾನೆ ಮತ್ತು ಮಾಲೀಕರು ರೈತರದ್ದು ಇಲ್ಲಿವರೆಗೆ ಕರೆದಿಲ್ಲ. ಮುಖ್ಯಮಂತ್ರಿಗಳು ಒಮ್ಮೆ ಕರೆದಿಲ್ಲ ಅವರೇ ಹೇಳಿದ್ರು. ಯಾಕೆ ಕರೆದಿಲ್ಲ ಸರ್? ಮತ್ತು ಈಗ ಯಾಕೆ ಕರೆದ್ರಿ? ಇಲ್ಲಿವರೆಗೆ ಯಾವ ಮುಖ್ಯಮಂತ್ರಿ ಮತ್ತು ಶಿವನಾಥ್ ಪಾಟೀಲ್ ಸಕ್ಕರೆ ಮಂತ್ರಿಗಳು ಸಭೆನೇ ಕರೆದಿಲ್ಲ. SAP ಸಮಿತಿ ರಚನೆ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಈಗ ಯಾಕೆ ನಮ್ಮ ರೈತರ ಸಭೆ ಕರೆದ್ರಿ? ರೈತ ವಿರೋಧಿ ಸರ್ಕಾರ ಅನ್ನೋ ಹಣೆಪಟ್ಟಿ ಬಂದ್ಬಿಡುತ್ತೆ, ಭಯ ಶುರುವಾಗಿದೆ. ರೈತರ ಸಂಖ್ಯೆ ನೋಡಿ ಭಯ ಆಗಿರ್ಬೋದು. ಇಲ್ಲ, ರೈತರ ಸಂಖ್ಯೆ ನೋಡಿ ನೀವು DC ಮೇಲೆ ಬಿಟ್ಬಿಟ್ರು. ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ DC ಅವರು ಮಾಡಿಬಿಡ್ರಿ, ರೈತರ ಜೊತೆ ಮಾಡಿ. ಒಂದು ಸಲ ಆದ್ರೂ ಇಷ್ಟು ದಿನ 365 ಒಂದು ವರ್ಷಕ್ಕೆ ಒಂದು ಸಲ ಆದ್ರೂ ಕೂಡ ರೈತರ ಸಭೆನೇ ಕರೆದಿಲ್ಲ. ಈಗ ನನಗೆ ಅದು ಅವ್ರ ಮೇಲೆ ಒಂದೇ. ಇವತ್ತು ಸಭೆಯಲ್ಲಿ ಹೇಳಿದ್ರು, ಈಗ ಈ ತ್ವರಿತ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ, ಇವತ್ತಿನ ಸಮಸ್ಯೆಗೆ ಎಷ್ಟು ಮಾಡ್ಬೇಕು ಹೇಳ್ರಿ ಅಂತಿದ್ರು. ಗುಲ್ಬರ್ಗ ಸಮಸ್ಯೆ ಅಷ್ಟೊಂದಿಲ್ಲ ಆದ್ರೆ, ಅರೆ ಬೆಳಗಾವಕ್ಕೆ ಒಂದು ಮಾಡ್ತೀರಾ ಮತ್ತು ಗುಲ್ಬರ್ಗಕ್ಕೆ ಒಂದು ಮಾಡ್ತೀರಾ? FRP ಬಿಡ್ರಿ. ನನಗೆ ಗೊತ್ತಿಲ್ಲ ಸರ್, ಇದಕ್ಕೆ ನೀವು ಉತ್ತರ ಕೊಡ್ತಿರೋ ಇಲ್ಲೋ. ಬೆಳಗಾವಿಯಲ್ಲಿ ಪ್ರಭಾವಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ಸಚಿವರಾಗಿದ್ದಾರೆ, ಅದಕ್ಕೇನಾದ್ರೂ ವಿಶೇಷವಾದ ಅಟೆನ್ಷನ್ ಅಲ್ಲ, ಹಾಗಲ್ಲ. ಕರ್ನಾಟಕ ರಾಜ್ಯದಲ್ಲಿ 30 ಸಕ್ಕರೆ ಕಾರ್ಖಾನೆ ಬೆಳಗಾವದಲ್ಲಿ. ಸೆಕೆಂಡ್ ಬಾಗಲಕೋಟೆ, ಥರ್ಡ್ ಗುಲ್ಬರ್ಗ, ಆಮೇಲೆ ನೆಕ್ಸ್ಟ್ ಈ ಕಡೆ ಮೈಸೂರು ಬರುತ್ತೆ. ಈ ಕಡೆ
ಆ ಕಾರಣದಿಂದ ಬಹಳಷ್ಟು ಒಂದೊಂದು ಕಾರ್ಖಾನೆ ಸುತ್ತ 2,000-3,000 ಜನ ಬಂದು ಕೂತಿರ್ಬೋದು. ಬಟ್ ನಮ್ದು ಸರ್ಕಾರ ಮಾಡಿದ ತಪ್ಪು ಅಂದ್ರೆ ಅದೇ ಒಂದು ದೊಡ್ಡ ತಪ್ಪು. ಸರಿ, ಸ್ವಾಮೀಜಿ ಹೊರಡಬೇಕಂತೆ. ಹಾಗಾಗಿ ಸ್ವಾಮೀಜಿ, ಈಗ ರೈತರು ನೋಡಿ ಪಾಪ ಮುಗ್ದಿರ್ತಾರೆ, ಅವರ ನೇತೃತ್ವಕ್ಕೆ ಯಾರೋ ಕೊಟ್ಟಿರ್ತಾರೆ ಮುಖಂಡರು ಅಂತ ಹೇಳಿ ಅವ್ರು ಜೈ ಅನ್ರಿ ಅಂದ್ರೆ ಜೈ ಅಂದ್ ಬಿಡ್ತಾರೆ. ಆದ್ರೆ ಆಗ್ತಿರೋದು ಅನ್ಯಾಯ ಈಗಲೂ ಕೂಡ ಸರಿ ಹೋಗಿಲ್ಲ. ಇದನ್ನ ತಿಳಿಸ್ಬೇಕಲ್ಲ ಯಾರಾದ್ರೂ. ಈಗ ಸಿದ್ದರಾಮಯ್ಯನ್ ಜೈ ಅಂತಾರೆ, ತಪ್ಪಲ್ಲ. ನಿಜವಾಗ್ಲೂ ರೈತರ ಪರವಾಗಿ ಒಂದು ನಿಲುವು ಬಂದಿದ್ರೆ ಜೈಕಾರ ಹೇಳಬೇಕಾಗಿತ್ತು. ಬಟ್ ಈಗ ಎಲ್ಲರೂ ಮಾತನಾಡ್ತಿರೋದು ನಿಜವಾಗ್ಲೂ ರೈತರಿಗೆ ಒಳ್ಳೇದಾಗೋ ನಿರ್ಧಾರ ಅಲ್ಲ ಇದು ಅಂತ. ರೈಟ್, ಅವರು ಹೊರಡಬೇಕಂತೆ. ಹಾಗಾಗಿ ಅವರಿಗೆ ಧನ್ಯವಾದ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ. ಸರ್, ನೀವು ಹೇಳ್ತಿದ್ರಿ ನೋಡಿ, ಪಕ್ಷಾತೀತವಾಗಿ ನೀವು ಕಾಂಗ್ರೆಸ್ನವ್ರು ಆದರೂ ಕೂಡ ರೈತರಾಗಿ ಮಾತನಾಡ್ತಿದ್ದೀರಿ. ಇವತ್ತು ನಿಜವಾಗ್ಲೂ ಕಬ್ಬು ಬೆಳೆಗಾರರ ಬದುಕು ಹಸನಾಗಬೇಕಂದ್ರೆ ಏನ್ ಮಾಡಬೇಕು ಸರ್ಕಾರ? ಅಂದ್ರೆ ಇಲ್ಲಿ ಸರ್ಕಾರ ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಕಂಪ್ಲೀಟು ಏನಿದೆ ರೈತರಿಗೆ ಏನಿದೆ MSP ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ನಮ್ಮ BJP ಸರ್ಕಾರ ಮಾಡಿಲ್ಲ. ನಾನು ಯಾವ ಪಾರ್ಟಿ ಪರ ಇಲ್ಲ, ರೈತರ ಪರ ಇರೋದು. ಆದರೆ ನಮ್ಮ ಸಾರ್ ಒಬ್ರು ಹೇಳಿದ್ರು, ಯಾವುದು ಪಾರ್ಟಿನೂ ಬೇಡ, ಇದು ನಮ್ಮ ಸಚಿನ್ ಮೀಗಾ ಅವರು ಹೇಳಿದ್ರು, ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತೈತೆ, ಸ್ಟೇಟ್ ಗೌರ್ಮೆಂಟ್ ಒಂದೇ ತೀರ್ಮಾನ ಆಗೋದಕ್ಕಾಗಲ್ಲ. ಯಾಕೆಂದರೆ ಕಬ್ಬು ಕರ್ನಾಟಕದಲ್ಲಿ ಒಂದೇ ಬೆಳೀತಾ ಇಲ್ಲ, ಎಲ್ಲ ರಾಜ್ಯಗಳಲ್ಲೂ ಬೆಳೀತೈತೆ. ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಥರ ಧಾನ್ಯಗಳು ಬೆಳಿತೀವಿ. ಆದರೆ ಎಲ್ಲದಕ್ಕೂ ಒಂದು ಬೆಲೆ ನಿಗದಿ, ಅವ್ರ ರೈತನಿಗೆ ಇಷ್ಟು ಖರ್ಚಾಗ್ತೈತೆ, ಇಷ್ಟು, ಅದೆಲ್ಲ ಗೊತ್ತಿರ್ತೈತೆ ತಮಗೆ. ಅದನ್ನು ನಾವು ವಿವರವಾಗಿ ಏನು ಮಾತಾಡೋದಕ್ಕೆ ಇಲ್ಲಿ ಸಮಯ ಇರೋಂಗಿಲ್ಲ. ಆದರೆ ಪ್ರತಿಯೊಂದಕ್ಕೂ ಒಂದು ಬೆಲೆ ನಿಗದಿ ಮಾಡಲಿ. ನಮಗೆ ಬೆಲೆ ನಿಗದಿ ಮಾಡಿದ್ಮೇಲೆ ನಮಗೆ ಯಾವುದು ಫ್ರೀ ಬೇಡ. ಇವತ್ತು ಎಲ್ಲ ಸರ್ಕಾರಗಳು, ಯಾವುದೇ ಸರ್ಕಾರ ಬರಲಿ, ಇವತ್ತು ನಾನೇ ಹುಡುಕ್ತಾ ಇದ್ದೀನಿ, ಏನು 100 ಸ್ಕೀಮ್ಗಳು, ಇದಕ್ಕೆ ಸಬ್ಸಿಡಿ, ಅದಕ್ಕೆ ಸಬ್ಸಿಡಿ, ಬೀಜಕ್ಕೆ ಸಬ್ಸಿಡಿ, ಅದಕ್ಕೆ ಸಬ್ಸಿಡಿ, ತರಕಾರಿಗೆ ಸಬ್ಸಿಡಿ, ಏನೇನೋ ಇದೆ. ಅದು ಯಾರು ತಿಂತಾರೋ ಯಾರು ಹೋಗ್ತಾರೋ, ಅಧಿಕಾರಿಗಳು ತಿಂತಾರೆ, ಅದಕ್ಕೆ ನೇಮಕ ಆಗಿರೋ ಮಂತ್ರಿಗಳು ತಿಂತಾರೋ ಗೊತ್ತಿಲ್ಲ. ಸುಮಾರು ಒಂದು 1,000 ಕೋಟಿ ಖರ್ಚು ಮಾಡ್ತಾರೆ. ಖರ್ಚು ಬಿಡಿಸ್ಬಿಡಿ, ನಮಗೇನು, ನಾವು ಬೆಳಿತೀವಿ, ಇಲ್ಲಿ ಮಡಗ್ತೀವಿ, ನಮಗೇನು ಅದಕ್ಕೆ ಖರ್ಚಾಗಿದೆ, ಶ್ರಮ ಆಗಿದೆ, ಅದಕ್ಕೊಂದು ಸ್ವಲ್ಪ ಲಾಭ ಇಲ್ಲಿ ಕೊಟ್ಟರೆ ನಾವು ಬದುಕೊಂತೀವಿ. ನಿಜ. ಇನ್ನೊಂದು, ನಮ್ಗೆ ಲಾಭ ಇಲ್ಲದೆ ಇರೋದನ್ನು ಹೋಗಲಿ, ಇವತ್ತು ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಲ್ಲ, ಆ ಕೂಲಿನೋ ನಮಗೆ ಸಿಗ್ತೈತೆ. ಇಷ್ಟು ಮಾಡಿದ್ರೆ ಇವತ್ತು ರೈತನು ನೆಮ್ಮದಿಯಾಗಿ ಬದುಕ್ತಾನೆ. ಇವತ್ತು ನಿಮಗೆ ಗೊತ್ತಿರ್ಬೋದು, ರೈತ ಮಗನಿಗೆ ಹುಡುಗಿ ಕೊಡಲ್ಲ. ನಿಜ. ಯಾಕೆ ಕೊಡಲ್ಲ? ಕಬ್ಬು ಬೆಳಿತೀನಿ ಅಂದರೆ ಕೊಡಲ್ಲ, ತರಕಾರಿ ಬೆಳಿತೀನಿ ಅಂದರೆ ಕೊಡಲ್ಲ. ವೇಸ್ಟು. ಕೂಲಿ ಅವನಿಗಿರೋ ಮರ್ಯಾದೆ ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತು 800ರಿಂದ 1,000 ರೂಪಾಯಿ ಕೂಲಿ ಕೊಡಬೇಕು. ಒಬ್ಬ ಕೂಲಿ ಆಳು ತಗೊಂಬರ್ಬೇಕು ಅಂದರೆ ಲಾಭ ಇದೆ ಇಲ್ಲ ನಮಗೆ? ನೀವು 100 ಸ್ಕೀಮ್ ಮಾಡೋದಕ್ಕಿಂತ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋಂಗ್ ಒಂದು ಸ್ಕೀಮ್ ಮಾಡಿ ಅಂತ ಹೇಳಿ. ಕೊಡಬೇಡಿ. ಚಂದ್ರಶೇಖರ್ ಅವರೇ ನೋಡಿ, ಬಿಜೆಪಿ ಮತ್ತೊಂದು ಮಗದೊಂದು ನೀವು ಹೇಳ್ಬೋದು, ಆದ್ರೆ ನಿರಾಣಿ ಅವರು ಈಗಲೂ ಕೂಡ ಒಪ್ಪಿಲ್ವಂತೆ ಸರ್ಕಾರದ ನಿರ್ಧಾರ ಕೂಡ. ಅಂದ್ರೆ ಅವರು ಇಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಯೋಚನೆ ಮಾಡ್ತಿಲ್ಲ, ಒಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿ ಯೋಚನೆ ಮಾಡ್ತಿದ್ದಾರೆ. ವಿಜಯೇಂದ್ರ ಅವರು ಹೋದ್ರು, ಒಂದಿನ ಕೂತ್ರು, ಬಂದ್ರು. ಇಲ್ಲಿ ಇಚ್ಛಾಶಕ್ತಿ ಕೊರತೆ ಎಲ್ಲಾ ಪಕ್ಷದವರಲ್ಲೂ ಎದ್ದು ಕಾಣ್ತಾ ಇದೆ. ನಾನು ಬಿಜೆಪಿಯ ವಕ್ತಾರ, ಯಾವುದೇ ಕಾರ್ಖಾನೆಯ ಮಾಲೀಕರ ವಕ್ತಾರ ಅಲ್ಲ. ನಿರಾಣಿ ಅವರು ಹೋಗಿರೋದು ಕಾರ್ಖಾನೆ ಮಾಲೀಕರಾಗಿ, ಬಿಜೆಪಿಯವರಾಗಿ ಅಲ್ಲ. ಹಾಗಾಗಿ ಅವರ ವೈಯಕ್ತಿಕ ಅವ್ರು ಏನ್ ಬೇಕೋ ನೀವು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಬಿಜೆಪಿಯ ನಿಲ್ವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅವ್ರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅಂತೇಳಿ. ಕೇಂದ್ರ ಸರ್ಕಾರ 3,550 ರೂಪಾಯಿ FRP ಫಿಕ್ಸ್ ಮಾಡಿದೆ. ಕೇಂದ್ರ ಸರ್ಕಾರ ಕೇವಲ ಕರ್ನಾಟಕ ಇಟ್ಕೊಂಡು ಫಿಕ್ಸ್ ಮಾಡೋದಿಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಖರ್ಚು ವೆಚ್ಚ, ಇನ್ಪುಟ್ ಏನು ಬೆಲೆ, ಜೊತೆಗೆ ಸಾಗಾಣಿಕೆ ವೆಚ್ಚ ಎಲ್ಲವನ್ನು ಕನ್ಸಿಡರ್ ಮಾಡಿ ಮಾಡುತ್ತೆ. ದೇಶದ ಯಾವುದೇ ರಾಜ್ಯದಲ್ಲಿ ಪ್ರಾಬ್ಲಮ್ ಇಲ್ಲ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಪ್ರಾಬ್ಲಮ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಇನ್ಪುಟ್ ಖರ್ಚು ಭಾಳ ಜಾಸ್ತಿ ಆಗ್ತಾ ಇದೆ. ಯಾಕೆ? ಉತ್ತರ ಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ 1 ಯೂನಿಟ್ಗೆ 4 ರೂಪಾಯಿ ಇದ್ರೆ ಇಲ್ಲಿ 1 ಯೂನಿಟ್ಗೆ 8 ರೂಪಾಯಿ 80 ಪೈಸಾ. ಹಾಗಾಗಿ ರೈತನಿಗೆ ಇನ್ಪುಟ್ ಖರ್ಚು ಜಾಸ್ತಿ ಬರ್ತಾ ಇದೆ. ಎಲ್ಲ ಕಡೆಗೂ ಪೆಟ್ರೋಲ್ ಡೀಸೆಲ್ ಕಡಿಮೆ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಕೆಟ್ಟ ನೀತಿ ಕಾರಣಕ್ಕೋಸ್ಕರ ಪೆಟ್ರೋಲ್ ಡೀಸೆಲ್ ಖರ್ಚು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದನ್ನು ಕೂಡ ತಲೆ ಮೇಲೆ ಬೀಳ್ತಾ ಇದೆ. ಇವೆಲ್ಲ ಕಾರಣಗಳಿಂದ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಮೊನ್ನೆ ನೀವೇ ವರದಿ ಮಾಡಿದ್ರಿ, ಈ ಫರ್ಟಿಲೈಸರ್ ಡಿಸ್ಟ್ರಿಬ್ಯೂಷನ್ ಕೂಡ
ಈ ರಾಜ್ಯ ಸರ್ಕಾರದ ದುರ್ನೀತಿ ಕಾರಣಕ್ಕೋಸ್ಕರ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಕೇವಲ ಕರ್ನಾಟಕದಲ್ಲಿ ಈ ದರಿದ್ರ ರಾಜ್ಯ ಸರ್ಕಾರದ ಕಾರಣಕ್ಕೋಸ್ಕರವೇ ಇನ್ಪುಟ್ ಖರ್ಚು ವಿಪರೀತ ಜಾಸ್ತಿ ಆಗಿ 3,700 ರೂಪಾಯಿ ಯಾಕೆ ರೈತರಿಗೆ ಆಗ್ತಾ ಇದೆ, ಪಕ್ಕದಲ್ಲಿ 3,200 ರೂಪಾಯಿ ಆಗುತ್ತೆ ಈಗ ಮಹಾರಾಷ್ಟ್ರದಲ್ಲಿ. ಅಲ್ಲಿಗೆ ಕರ್ನಾಟಕದಲ್ಲಿ ಬೆಲೆ ಯಾಕೆ ನಿಗದಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಯಾಕೆ ದರ ಜಾಸ್ತಿ ಆಗ್ತಾ ಇದೆ ಅಂತ ಕಡಿಮೆ ಹೇಳಿದ್ರೆ ಮಾಡಬೇಕು. ಕರ್ನಾಟಕದಲ್ಲಿ ಸರ್ಕಾರದ ದುರ್ನೀತಿಯ ಕಾರಣಕ್ಕೋಸ್ಕರ. ಆಯ್ತು, ನನಗೆ ರೈತರಿಗೂ ಮೆಸೇಜ್ ತಲುಪಿಸಬೇಕಪ್ಪ. ಆಯ್ತು, ರೈತರಿಗೂ ಮೆಸೇಜ್ ತಲುಪಿಸಬೇಕು. ಇವಾಗ ಅನೇಕ ರೈತರಿಗೆ ಅವ್ರ ಬೆಳೆಯ ವರ್ತ್ ಅವ್ರಿಗೆ ಗೊತ್ತಿರೋದಿಲ್ಲ ಸರ್. ನೀವು ಹೇಳ್ತಾ ಇದ್ರಿ ಡಿಮಾಂಡ್ ಮಾಡ್ತಿರೋದು ಬಹಳ ಕಮ್ಮಿ, ಬೆಂಬಲ ಬೆಲೆ ಅಲ್ಲ, ಕೇಳಬೇಕಾಗಿರೋದು ಇನ್ನೂ ಹೆಚ್ಚು ಅಂತ. ನಾನು ಇವತ್ತು ಇಲ್ಲಿ ಬಂದಿರೋದು ನಮ್ಮ ಕಬ್ಬು ಬೆಳೆಗಾರರಿಗೆ ಮೆಸೇಜ್ ಕೊಡೋಕ್ಕೆ. ನಾನು ಬಂದಿರೋದು 3,500 ರೂಪಾಯಿ ಗೆಲುವು ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ. ಒಂದು ಸಿಂಪಲ್ಲಾಗೆ ಒಂದು ಫ್ಯಾಕ್ಟ್ ಹೇಳ್ತೀನಿ. ಸಕ್ಕರೆ ಮಂತ್ರಿ ಅಂತ ಇದೆ, ಸಕ್ಕರೆ ಮಂತ್ರಿ ಇದೆ, ಯಾಕೆ ಅಕ್ಕಿ ಮಂತ್ರಿ ಇಲ್ಲ, ಯಾಕೆ ಬೇಳೆ ಮಂತ್ರಿ ಇಲ್ಲ, ಹಾಂ, ಯಾಕೆ ಈರುಳ್ಳಿ ಮಂತ್ರಿ ಇಲ್ಲ, ಸಕ್ಕರೆ ಮಂತ್ರಿ ಇದೆ. ಓಕೆ, ಅಬಕಾರಿ ಮಂತ್ರಿ ಅಂತ ಇದೆ, ಯಾಕೆ ಅಬಕಾರಿ ಮಂತ್ರಿ ಅಂತ ಇದ್ಮೇಲೆ ಇದು ನಿಂಬೆ ರಸ ಮಂತ್ರಿ ಮಾಡಬೇಕಾಯ್ತು? ಅಂದರೆ ನಮ್ಮ ರೈತರಿಗೆ ಹೇಳ್ತಾ ಇರೋದು, ದಿಸ್ ಆರ್ ದ ಮೋಸ್ಟ್ ಕ್ರೂಷಿಯಲ್. ಇದು ನೀವು ಕಬ್ಬು ಬೆಳೆಗಾರರು ಏನು 6 ಲಕ್ಷ ಜನ ಕರ್ನಾಟಕದಲ್ಲಿ ಬೆಳೀತಾ ಇದ್ದೀರಾ, ನೀವು 6 ಲಕ್ಷ ಜನ 20% ಇನ್ಕಮ್ಮು ಸರ್ಕಾರಕ್ಕೆ ತಂದುಕೊಡ್ತಾ ಇದ್ದೀರ ವರ್ಷಕ್ಕೆ. 3,500 ಕೇಳಬೇಡಿ, ನೀವು ಕೇಳಬೇಕಾಗಿರೋದೆ 10,000 ರೂಪಾಯಿ ಟನ್ನಿಗೆ ಕೇಳಬೇಕು. ನೀವು ಭಿಕ್ಷುಕರಲ್ಲ, ನೀವು ಬಿಸ್ನೆಸ್ ಥರ ನೋಡಬೇಕು. ನೀವು ಹೇಳ್ಬೇಕು ಸರ್ಕಾರ, ನಾನು ಪಾಲ್ದಾರನಪ್ಪ, ನಾನು ನಿನಗೆ 37,000 ಕೋಟಿ ಕೊಡ್ತಾ ಇದ್ದೀನಿ ವರ್ಷಕ್ಕೆ. 37,000 ಕೋಟಿಲಿ 13% ಕೊಡೋ ನನಗೆ ಸಾಕು. 13% ಕೊಟ್ಟರೆ 10,000 ರೂಪಾಯಿ ಪ್ರತಿ ಟನ್ನಿಗಾಗತ್ತೆ. ಅದನ್ನ ನಾವು ಫೋಕಸ್ ಮಾಡ್ಬೇಕು. ನನ್ನೆಲ್ಲ ರೈತ ನಾಯಕರು, ರೈತರಿಗೆ ಎಲ್ರಿಗೂ ಮನವಿ ಮಾಡೋದೇನು ಅಂದರೆ, ಸುಮ್ಮನೆ ದಾರಿ ತಪ್ಪಿಸೋದು ಬೇಡ. ಶುಗರ್ ಫ್ಯಾಕ್ಟ್ರಿ ಇದಲ್ಲ, 3,500 100 ರೂಪಾಯಿ 50 ರೂಪಾಯಿ ಚಿಲ್ಲರೆ ಕಾಸು ಬೇಡ. ಇಲ್ಲ, ಲೆಟ್ಸ್ ಟಾಕ್ ಬಿಸ್ನೆಸ್. ನಾನು ನಿನ್ಗೆ 37,000 ಕೊಡ್ತಾ ಇದ್ದೀನಿ, 6 ಲಕ್ಷ ಜನ ನಿಂತ್ಕೊಂಡು ಕೇಳೋ ಪ್ರಶ್ನೆ ಇದು. ನನಗೆ ಎಷ್ಟು ಕೊಡ್ತಾ ಇದೆಯಾ? ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡಿಸ್ಕಸ್. ನಾಟ್ 3,500, ನಾಟ್ 3,200, 10,000 ರೂಪಾಯಿ. ಬಹುಶಃ ಅನೇಕ ವರ್ಷಗಳಿಂದ ಇಂಥದ್ದೊಂದು ರೈತರ ಸಂಘಟಿತ ಹೋರಾಟವನ್ನ ಕರ್ನಾಟಕ ಕಂಡಿರಲಿಲ್ಲ. ರೈತರ ಶಕ್ತಿ ಏನು ಅನ್ನೋದು ರಾಜಕೀಯ ಮುಖಂಡರಿಗೂ ಕೂಡ ತಲುಪಿದೆ. ಆದರೆ ನಿಮಗೆ ನಿಜವಾಗ್ಲೂ ನ್ಯಾಯ ಸಿಗೋವರೆಗೂ ಅಲ್ಪತೃಪ್ತರಾಗಬೇಡಿ. ರೈತರ ಬದುಕು ಹಸನಾಗಿದ್ರೆ ಇಡೀ ರಾಜ್ಯದ ಬದುಕು ಹಸನಾಗಿರುತ್ತೆ. ಈಗ ನಿಮ್ಮ ಬದುಕು ಹಸನಾಗ್ಲಿ ಅನ್ನೋ ಕಾಳಜಿಯಿಂದ ಎಲ್ಲರೂ ಮಾತನಾಡಿದ್ದಾರೆ. ನಿಮ್ಮ ವರ್ತ್ ಅಂದ್ರೆ ರೈತರ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತಿದ್ದೀವಿ. ಆ ಕಡೆಗೆ ನಿಮ್ಮ ಗಮನ ಹಾಗೆ ಹೋರಾಟಗಳು ಸಾಗಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH